ಸರ್ ಶುರು ಮಾಡ್ಕತ್ತು ಕಣಪ್ಪ ಅಮ್ಮ. ಅದೇ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಚಿಕ್ಕದು ಅದು ದೊಡ್ಡದು ಡೌಟು ತಾನೆ ಎಸ್ ಕೇಳ್ಕೊಳವ. ಜೀವನದಲ್ಲಿ ದಾಂಪತ್ಯ ಎಷ್ಟು ಮುಖ್ಯ ಸರ್? ಕಾಯಿಲೆ ಕಸಾಲೆ ಬಂದಾಗ ಅದು ವಾಸಿ ಆಗಕ್ಕೆ ಮಾತ್ರೆಗಳ ಜೊತೆ ಪಥ್ಯ ಬೇಕು. ಜೀವನದಲ್ಲಿ ಒಂಟಿತನ ದೂರ ಮಾಡಕ್ಕೆ ದಾಂಪತ್ಯ ಬೇಕು. ಸೊ ತಡ ಮಾಡೋದು ಬೇಡ, ನಮ್ಮ ದಂಪತಿಗಳನ್ನ ವೇದಿಕೆ ಮೇಲೆ ಕರೆದು ಬಿಡೋಣ. ಬರ್ಲಿ ನಮ್ಮ ಮೊದಲನೇ ದಂಪತಿಗಳು. ಓಕೆ, ಈಗ ಎರಡನೇ ದಂಪತಿಗಳನ್ನ ಕರೆಯುವಂತ ಸಮಯ. ಬರ್ಲಿ ಎರಡನೇ ದಂಪತಿಗೆ ಜೋರಾದ ಚಪ್ಪಾಳೆ. ಕ್ಯಾಮ್ರಾ ಇನ್ನೂ ಅವ್ರನ್ನ ಕ್ಯಾಪ್ಚರ್ ಮಾಡಿಲ್ಲ, ಕತ್ಲೆ ಕೊನೆ ಸ್ಟಾರ್ಟ್ ಮಾಡ್ಬಿಟ್ರು ಆಡಕ್ಕೆ ತಕ್ಷಣ. ವೆಲ್ಕಮ್, ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ. ಈಗ ಮೂರನೇ ದಂಪತಿಯನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಬರ್ಲಿ ಚಪ್ಪಾಳೆ ಜೋರಾಗಿ ಮೂರನೇ ದಂಪತಿಗಳಿಗೆ. ಹೊಸ ದಂಪತಿ ನಿಮಗೆ ಹೊಸ ಮಾಹಿತಿ ಮತ್ತೊಮ್ಮೆ ಬರುತ್ತಿದೆ ನಿಮ್ಮೂರಿಗೆ ನಮ್ಮೂರಿಗೆ. ಆದರ್ಶ ದಂಪತಿಗಳು, ಆದರ್ಶ ದಂಪತಿಗಳು, ಆದರ್ಶ ದಂಪತಿಗಳು, ಆದರ್ಶ ದಂಪತಿಗಳು. ಏನ್ ಎಂಟ್ರಿ ಸರ್, ಅಪಾರ ಅಭಿಮಾನಿಗಳನ್ನ ಪಡ್ಕೊಂಡಿರೋರು ನೀವಿಲ್ಲಿ. ತುಂಬಾ ಜನ ಇದ್ದಾರೆ. ಈ ಜೋಶ್ನ ನೀವು 3 ರೌಂಡ್ ಮುಗಿಯತ್ ಅನ್ಕೊಂಡು ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ. ವೆಲ್ಕಮ್. ಈಗ ಈ ಸಂಚಿಕೆಯ 4ನೇ ಜೋಡಿಯನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಬರ್ಲಿ ಚಪ್ಪಾಳೆ 4ನೇ ಜೋಡಿಗೆ. ನೀವು ಕನ್ನಡಕ ಅವ್ರಿಗೆ ಹಾಕಿದ ತಕ್ಷಣ ಸಾಂಗ್ ನಿಂತೋಯ್ತು. ಯಾಕೆ ಗೊತ್ತಾ ಸರ್? ಹೇಳಿ. ಅವ್ರಿಗೇನು ಗಾಬರಿ ಆಗ್ಬಾರ್ದು ಅಂತ. ಹೌದಾ? ಈಗ ನಮ್ಮ 4 ಜೋಡಿಗಳು ವೇದಿಕೆ ಮೇಲೆ ಬಂದಿದ್ದಾಯ್ತು. ಕಾರ್ಯಕ್ರಮ ಶುರು ಮಾಡುವಂತ ಸಮಯ. ಆದ್ರೆ ಅದಕ್ಕೂ ಮುಂಚೆ 4 ಜೋಡಿಗಳನ್ನ ಪರಿಚಯ ಮಾಡ್ಕೊಂಡ್ ಬಿಡೋಣ. ನಮ್ಮ ಮೊದಲನೇ ಜೋಡಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ಶಿಲ್ಪಾ ಮಲ್ಲಿಕಾರ್ಜುನ ಅರಾಸಿ ಅಂತ. ನಂದು NGO ಇದೆ, ಅದ್ರ ಮುಖಾಂತರ ನಾನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಒಂದು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಓಕೆ ಮೇಡಮ್, ಸೂಪರ್. ಸರ್ ತಮ್ಮ ಹೆಸರು? ನಾವು ಮಲ್ಲಿಕಾರ್ಜುನ್ ಯರಾಸಿ ಅಂತ ಹೇಳ್ರಿ. ನಾವು ಸಿವಿಲ್ ಇಂಜಿನಿಯರ್ ಮತ್ತು ಗುತ್ತಿಗೆದಾರರು. ಇಡೀ ಬಾಗಲಕೋಟೆ ಡಿಸ್ಟಿಕ್ಕಿಗೆ 1ನೇ ಯೂನಿಟ್ 2ನೇ ಯೂನಿಟ್ಗೆ ವಾಟರ್ ಸಪ್ಲೈ ಅನ್ನ ನಾವು ಕೆಲಸ ಮಾಡ್ತೀವ್ರಿ. ಇಷ್ಟೆಲ್ಲ ಮಾಡ್ಕೊಂಡು ನಗಾಡಕ್ ಟೈಮೇ ಸಿಕ್ಕಿಲ್ವಾ ಸರ್ ನಿಮ್ಗೆ? ನಗಿ ಸರ್, ನಗ್ನಗ್ತಾ ಹೇಳಿ ಸರ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? 28 years. ಒಳ್ಳೇದಾಗ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಚೆನ್ನಾಗಾಡಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಮ್ಮ ಎರಡನೇ ಜೋಡಿಯನ್ನ ಕಿರುಪರಿಚಯ ಮಾಡ್ಕೊಳ್ಳುವಂತ ಸಮಯ. ನಮ್ಮ ಎರಡನೇ ಜೋಡಿ. ನಮಸ್ಕಾರ, ನನ್ನ ಹೆಸರು ಬಸವರಾಜ ಚನ್ನಪ್ಪಗೋಳ ಅಂತ. ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ KPTCL ಅಲ್ಲಿ ಕೆಲಸ ಮಾಡ್ತಾನೆ, ಇಂಧನ ಇಲಾಖೆಯಲ್ಲಿ. ಓಕೆ, ತಮ್ಮ ಪರಿಚಯ ಮೇಡಮ್? ನನ್ನ ಹೆಸರು ದಾನೇಶ್ವರಿ ಚನ್ನಪ್ಪಗೋಳ ಅಂತ. ನಾನು ಅಸಿಸ್ಟೆಂಟ್ ಇಂಜಿನಿಯರ್ KPTCL ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅರೇಂಜಾ? ಇಲ್ಲ ಇಲ್ಲ, ಅರೇಂಜ್ ಮ್ಯಾರೇಜ್. ಅಲ್ಲಲ್ಲೇ ಕರೆಂಟ್ ಕೊಟ್ಬಿಟ್ಟವ್ರಲ್ಲ ಅಂತ. ಓಕೆ, ನಮ್ಮ ಮೂರನೇ ಜೋಡಿಯನ್ನ ಪರಿಚಯ ಮಾಡ್ಕೊಳ್ಳುವಂತ ಸಮಯ. ವಿಲಾಸ್ ವನ್ಕುದ್ರಿ ಅಂತ, ಸ್ಟೀಲ್ ಮೆಟಲ್ ಮರ್ಚೆಂಟ್ ಇದೆ ನಮ್ದು. ಅಲ್ಲಿ ನೀರ್ ತಗೊಂಡು ಇಲ್ಲೊಂದ್ ಸ್ವಲ್ಪ ಕರೆಂಟ್ ತಗೊಂಡು ಸ್ಟೀಲ್ ತಗೊಂಡ್ರೆ ಮನೆ ಕಟ್ಟಕ್ಕೆ ಎಲ್ಲಾ ಐಟಮ್ಗಳು ಇಲ್ಲೇ. ಮೇಡಮ್, ನಿಮ್ಮ ಹೆಸರು? ರಶ್ಮಿ ವನ್ಕುದ್ರಿ ಅಂತ ಹೇಳಿ. ನಾನು ಪ್ರೈಮರಿ ಟೀಚರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ CBSE ಸ್ಕೂಲ್ ನಲ್ಲಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 12 ವರ್ಷ. 12 ವರ್ಷ. ಥ್ಯಾಂಕ್ ಯು ಸರ್. ಎಲ್ಲ ಓಕೆ ಅಲ್ಲ ಸರ್? ಓಕೆ ಸರ್. ಅವ್ರನ್ನೇನು ಕೇಳಂಗಿಲ್ಲ ಸರ್, ನಿಮ್ಮನ್ನ ಕೇಳೋ. ಎಲ್ಲ ಓಕೆ ಅಲ್ಲ? ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ಓಕೆ, ವೆಲ್ಕಮ್. 12 ವರ್ಷ ಅಲ್ಲ? ಓಕೆ ಸರ್, ನೀವೇನಾದ್ರು ಇಟ್ಟಿಗೆ ಪಟ್ಟಿಗೆ ಕಂಪ್ನಿ ಏನಾದ್ರು ಇಟ್ಕೊಂಡಿದ್ರೆ ಅಲ್ಲಿ ನೀರ್ ತಗೊಂಡು ಓಸಿ ಸಿಮೆಂಟ್ ಬೇರೆ ಕಡೆಯಿಂದ ತಗೋತೀವಿ, ಇಲ್ಲಿ ಕರೆಂಟ್ ಕಲೆಕ್ಷನ್ ಕೊಡಿಸ್ಕೊತೀವಿ, ಇಲ್ಲಿ ಸ್ಟೀಲ್ ತಗೊಂತೀವಿ, ಇಟ್ಟಿಗೆ ಕೊಟ್ರೆ ಮನೆ ಕಟ್ಕೊಬಿಡ್ತೀವಿ. ಇಲ್ಲ ಸರ್, ಇವ್ರಿಗೆಲ್ಲರಿಗೂ ಆರಾಮ ಇರೋದಿಲ್ಲ. ಅವಾಗ ನಾ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಗುಣಮುಖ ಮಾಡಿ. ಯಾಕೆ ಯಾರಿಗೆ ಕರೆಂಟ್ ಹೊಡೆದ್ರು ಅಲ್ಲಿಗೆ ಹೋಗ್ಬೇಕು, ನೀರಿಗೆ ಬಿದ್ದು ನೀರು ಕುಡಿದ್ರು ಅಲ್ಲಿಗೆ ಹೋಗ್ಬೇಕು, ಸ್ಟೀಲ್ ಅಲ್ಲಿ ಯಾವನಾರ ತಲೆ ಕುಡಿದ್ರು ರಕ್ತ ಬಂದ್ರು ಅಲ್ಲಿಗೆ ಹೋಗ್ಬೇಕು. ಎಸ್ ಡಾಕ್ಟರ್, ವೆಲ್ಕಮ್. ಪರಿಚಯ ಮಾಡ್ಕೊಳ್ಳಿ. ನಾನು ಡಾಕ್ಟರ್ ರಾಘವೇಂದ್ರ ಅಂತ, ಬೆಳಿಗ್ಗೆಯಿಂದ ಬಂದಿದ್ದೀನಿ.
ಮೇಡಮ್ ನಿಮ್ಮ ಪರಿಚಯ. ಮೈಸೆಲ್ಫ್ ಡಾಕ್ಟರ್ ಅಶ್ವಿನಿ. ನೀವು ಡಾಕ್ಟ್ರು? ಎಸ್ ಮ್ಯಾಮ್. ಆಯುಷ್ ಮೆಡಿಕಲ್ ಆಫೀಸರ್, ತಾಲೂಕು ಹೆಲ್ತ್ ಆಫೀಸ್ ಬಿಳ್ಗಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಜೋಡಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅರೇಂಜ್ ಕಮ್ ಲವ್ ಮ್ಯಾರೇಜ್ ಆಗಿದೆ ಈಗ. ಅರೇಂಜ್ ಆದ್ಮೇಲೆ ಹಾರ್ಟ್ ಬೀಟ್ಗಳು ಅವರೇ ಚೆಕ್ ಮಾಡ್ಕೊಂಡಿರ್ತಾರೆ. ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಒಂಚೂರು ವೇರಿಯೇಷನ್ ಆದ್ರೆ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ. ಮದುವೆ ಟೈಮಲ್ಲಿ ಫಿಟ್ನೆಸ್ ಏನಾದ್ರು ಚೆಕ್ ಮಾಡಿಸಿದ್ರಾ? ಫಿಟ್ನೆಸ್ ಚೆಕ್ ಮಾಡಿಸುವಂತ ಅವಶ್ಯಕತೆ ಬೀಳಿಲ್ಲ, ನೋಡಿದ ಕೂಡಲೇ ಫಿದಾಗಿಬಿಟ್ಟು. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ನಾನು ನೋಡಿ ಅದ್ ಬಂದ್ಮ್ಯಾಗ 1 ವರ್ಷಕ್ಕೆ ಅವ್ರು ಅಂದಿದ್ದು, ಆದ್ರೆ ಅಲ್ಲಿವರೆಗೆ ಅಂದಿಲ್ಲ. ನೋಡಿದ ತಕ್ಷಣ ಫಿದಾ ಹೆಂಗಾಯ್ತದು? 1 ವರ್ಷ ಟೈಮ್ ಆಗಿದ್ದು ಅವ್ರಿಗೆ ಆಗಿಲ್ಲ. ಹಂಗೆ ಇಲ್ಲ, ಚೆಕ್ ಮಾಡೋಣ ಅಂತ 1 ವರ್ಷ ವೇಟ್ ಮಾಡಿ ಆಮೇಲೆ ಮದ್ವೆ ಹೆಂಗೆ ಆಗಿರೋದು. ಮೇಡಮ್ ಹಿಂಗ್ ಚೆಕ್ ಮಾಡಿದ್ರ ಮೇಡಮ್? ಇನ್ನೊಂದು 6 ತಿಂಗಳು ಆ ತರ ಎಲ್ಲ ಇವ್ರದ್ದು ಫಿದಾಗಿರೋದು ನಿಜಾನ ಸುಳ್ಳ ಅಂತ ಟೆಸ್ಟ್ ಮಾಡ್ಬಿಟ್ಟು 1 ಇಯರ್ ವೇಟ್ ಮಾಡಿ ಮದ್ವೆ ಆಗಿರೋದು. ಓಕೆ, ವೈದ್ಯ ದಂಪತಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಎಲ್ಲರೂ ಜೋಶಲ್ಲಿ ಇದೀರಲ್ವಾ? Yes, sir. ಓಕೆ ಅಧ್ಯಕ್ಷ, ತಡ ಮಾಡೋದ್ ಬೇಡ, ನಮ್ಮ ಮೊದಲನೇ ಸುತ್ತನ್ನ ಶುರು ಮಾಡ್ಬಿಡೋಣ. ನಮ್ಮ ಮೊದಲನೇ ಸುತ್ತು ಉಳಿದವರು ಕಂಡಂತೆ. ಓಕೆ ಅಧ್ಯಕ್ಷ, ತಡ ಮಾಡೋದ್ ಬೇಡ, ಬರ್ಲಿ ಮೊದಲನೇ ಪ್ರಶ್ನೆ. ಸಾಮಾನ್ಯವಾಗಿ ಹೆಂಗಸರು ಏನೆಲ್ಲ ಮಾಡ್ತೀನಿ ಅಂತ ಹರಕೆ ಹೊರ್ತಾರೆ? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಇಷ್ಟವಾದ ತಿಂಡಿ ತಿನಿಸು ಬಿಡ್ತೀನಿ ಇನ್ಮೇಲಿಂದ. ಗಂಡನ ಕೈಯಲ್ಲಿ ಉರುಳು ಸೇವೆ ಮಾಡಿಸ್ತೀನಿ. ಅವರೇ ಒತ್ಕೊಳ್ಳೋದು, ಉರುಳದ್ ನಾವು. ಗಂಡನನ್ನ ಬರಿಗಾಲಲ್ಲಿ ನಡೆಸ್ತೀನಿ. ಉಪವಾಸ ಮಾಡ್ತೀನಿ. ಅಧ್ಯಕ್ಷ, ಇನ್ನೊಂದಿತ್ತು, ಗಂಡ ಮುಡಿ ಕೊಡಿಸ್ತೀನಿ. ಓಕೆ, ಮೊದಲನೇ ಜೋಡಿ. ಹೆಣ್ಮಕ್ಳೆಲ್ಲರೂ ಮೊದ್ಲು ಕೇಳ್ಕೊಳ್ಳೋದು ದೇವ್ರಿಗೆ ಉಪವಾಸ ಮಾಡ್ತೀನಪ್ಪ, ಏನಾದ್ರೂ ಒಳ್ಳೇದ್ ಮಾಡಂತಾನೆ ಕೇಳ್ಕೊಳ್ಳೋದು. ಲಾಕ್ ಮಾಡೋಣ? ಓಕೆ, ಲಾಕ್. ನಮ್ಮ ಎರಡನೇ ಜೋಡಿ ಬಸವರಾಜ್ ದಾನೇಶ್ವರಿ ಅವರೇ. ಉಪವಾಸ ಮಾಡುತ್ತೇನೆ. ನಿಮ್ದು ಅದೇ? ಎಸ್. ಏನಪ್ಪ, ಒಂದ್ ಸೈಡ್ ಇಂದ ಎರಡೂ ಒಂದೇ ಉತ್ತರಗಳು ಬರ್ತಾವೆ. ನಾನಾಗಿರೋ ಗಂಡನ ಹತ್ರ ಉರುಳು ಸೇವೆ ಮಾಡಿಸ್ತಿದ್ದೆ. ಮದುವೆ ಆದ್ಮೇಲೆ ನೋಡ್ತೀನಿ, ಗೊತ್ತಾಯ್ತಾ ಹುಡುಗ ಎಷ್ಟು ಉಳುತ್ತದೆ, ಅದೇನು ಕಥೆನು ಅಂದ್ರೆ ಓದ್ತೀನಿ. ಲಾಕ್ ಮಾಡೋಣ? ಎಸ್, ಲಾಕ್. ಉಪವಾಸ ಮಾಡ್ತೀವಿ. ನೀವ್ ಯಾವ್ಯಾವ್ದಕ್ಕೆ ಉಪವಾಸ ಮಾಡಿದೀರಾ ಮೇಡಮ್? ಉಪವಾಸ ತಿಂಡಿ ತಿನ್ನೋದ್ರಲ್ಲೇ ಬಿಟ್ಟಿದ್ದೀವಿ ಅಷ್ಟೇ. ಅದೇ ತಿಂಡಿ ದಿನ ಬಿಡದೆ ಉಪವಾಸ ಮೇಡಮ್? ಅಲ್ಲಲ್ಲ, ಒತ್ತು ಊಟ ಮಾಡೋದು, ನೆಕ್ಸ್ಟ್ ಎಲ್ಲ ಬಿಡೋದು, ಆ ತರ ಉಪವಾಸ. ಒಂದೊತ್ತು ಬಿಟ್ಬಿಟ್ಟು ತಿನ್ನೋದು, ಅದು ಫಾಸ್ಟಿಂಗು, ಅದೇನೋ ಅಂತಾರಲ್ಲ ಡಯಟ್ ತರ. ಹೌದು, ಹಂಗಾಗುತ್ತದು. ಮಧ್ಯಾಹ್ನ ಊಟ ಬಿಡೋದು, ಕೀಟೋ. ಆಯ್ತು ಮೇಡಮ್, ಪರವಾಗಿಲ್ಲ. Okay. ಈ ಉಪವಾಸ ಕೇಳಿರಲಿಲ್ಲ ನಾನು. ಓಕೆ, ಲಾಕ್ ಮಾಡೋಣ? ಓಕೆ, ಲಾಕ್ ಮಾಡಿ. ಓಕೆ. ರಶ್ಮಿ ವಿಲಾಸ್ ದಂಪತಿ, ನಿಮ್ಮ ಉತ್ತರ? ಒಂದೇದು. ಏನದು ಒಂದೇದು? ಇಷ್ಟವಾದ ತಿಂಡಿ ಮತ್ತು ಸಿಹಿ ಮಾಡ್ತೀನಿ. ಓಕೆ, ಇಷ್ಟವಾದ ತಿಂಡಿ ಬಿಡ್ತೀನಿ ಅಂತ ಪ್ರೇ ಮಾಡ್ತೀರಾ? ಈಗ ಯಜಮಾನ್ರಿಗೋಸ್ಕರ ಯಾವ್ಯಾವ ಸ್ವೀಟ್ ಬಿಟ್ಬಿಟ್ಟಿದ್ದೀರಾ ಅರ್ಕೆ ಹೊತ್ಕೊಂಡು? ನಾನಾ? ಆ ಯಜಮಾನ್ರಿಗೋಸ್ಕರ ಹಂಗಲ್ಲ ಅರ್ಕೆ ಕಟ್ಕೊಂಡಿರೋದು. ನಮ್ಮ ಯಜಮಾನ್ರು ಕರೆಕ್ಟಾಗಿ ಬರಲ್ಲಪ್ಪ, ನಾನು 3-4 ಜಾಸ್ತಿ ತಿಂತೀನಿ. ನಮ್ಮಲ್ಲಿ ಒಂದ್ ಸ್ವಲ್ಪ ಉಲ್ಟಾ ಆಗಿದೆ, ನಾ ಬಿಟ್ಟಿಲ್ಲ, ಅವ್ರು ಬಿಟ್ಟಿದ್ದಾರೆ. ನಿಮ್ಗೋಸ್ಕರ? ಒಳ್ಳೆ ಗಂಡ. ಸರ್, ಏನೇನ್ ತಿನ್ನೋದು ಬಿಟ್ಟಿದ್ದೀರಾ ಸರ್? ಹಣ್ಣು ಬಿಟ್ಟಿದ್ದೀನಿ. ಹಣ್ಣು? 3 years. ಯಾವ್ದು? ಎಲ್ಲ ಹಣ್ಣು ಬಿಟ್ಬಿಟ್ಟಿದ್ರು. ಯಾವ ಹಣ್ಣು ತಿನ್ನೋದು? ಆರೋಗ್ಯಕ್ಕೆ ಒಳ್ಳೇದೇ ಅದು ಅಂತ ಡಾಕ್ಟರ್ ತಿನ್ಬೇಕು. ಪಾಪ ಅವ್ರ ಪ್ರೆಷರ್ ಹೆಂಗದಾರ, ಏನ್ ಮಾಡಕ್ ಬರುದಿಲ್ಲ. ಅಲ್ಲ ಸರ್, ಹಣ್ಣೇ ಯಾಕೆ ಬಿಟ್ರಿ ಸರ್? ಏನು ಮಾಡಕ್ ಬರುದಿಲ್ಲ. ಅಲ್ಲ ಅಂದ್ರೆ ಎಲ್ಲರೂ ಬೇಡವಾದ ಇಷ್ಟನ ಬಿಡ್ತಾರೆ, ಹಾ, ಆದ್ರೆ ಮೇನ್ ಹಣ್ಣುಗಳು ಬಿಡ್ಬೇಕು, ಅಂದಾಗ ಅದು ಫಲ ಸಿಗೋದು. ಇವ್ರಿಗೆ ಇಷ್ಟ ಆಗತ್ತೆ ಅಂತ ನೀವು ಕರೆಕ್ಟ್ ಪಥ್ಯ ಮಾಡ್ತಾವ್ರ ಇವ್ರು ಅಂತ. ಹಂಗಲ್ಲ ಅವ್ರು ಸರ್. ಹೇಳೋದು ಇದೆ, ದೇವತೆ ಇಷ್ಟ ಆಗ್ಲಿ ಅಂತ ಅವ್ರು ಬಿಟ್ಟಿದ್ದು. ದೇವತೆಗೆ ಇಷ್ಟ ಆಗ್ಲಿ ಅಂತ ಅವ್ರು ಬಿಟ್ಟಿದ್ದು, ಹಣ್ಣುಗಳನ್ನ ತಿನ್ನೋದು ಬಿಟ್ಟಿದ್ದು. ಸಾಮಾನ್ಯವಾಗಿ ಅಂದ್ರೆ ನಿಮ್ಮನೆ ವಿಷಯಕ್ಕೂ ಬರ್ತೀವಿ ಸರ್, ಬೇರೆ ಮನೆ ವಿಷಯ ಎಲ್ಲ ಪಕ್ಕ ಗೊತ್ತಿರ್ತದೆ ಅಲ್ವಾ? ಅಲ್ಲ, ಸಾಮಾನ್ಯವಾಗಿ ಹರಕೆ ಅದು ಇದು ಸಂದರ್ಭದಲ್ಲಿ ಉಪವಾಸ ಇದ್ದು ಹಣ್ಣು ಹಂಪ್ಲು ತಿನ್ಕೊಂಡಿರೋದ್ ನೋಡಿದೀವಿ. ಇವರು ಹಣ್ಣು ಬಿಟ್ಬಿಟ್ಟಿದ್ದಾರೆ, ಬೇರೆದೆಲ್ಲ ತಿಂತಾರೆ. ಎಸ್ಪೆಷಲಿ ಮ್ಯಾಂಗೋ, ಮೈನ್ ಹಣ್ಣು ಬಿಟ್ಟು. ಮಾವಿನ ಹಣ್ಣು Yes. ಹಣ್ಣುಗಳ ರಾಜ. ನಿಮಗೆ ಫೇವ್ರೇಟಾ? ನೋ, ತಿನ್ನೋದೇ ಇಲ್ಲ. ಅದಕ್ಕೆ ಬಿಟ್ಟಿದ್ದೀನಿ. ಇದು ಮಜಾ ಇದೆ. ಇಷ್ಟ ಇಲ್ಲ ಅಂತ ಬಿಟ್ರದ? ಇಷ್ಟ ಇಲ್ಲ ಸರ್. ಸರ್, ಹೆಂಡತಿ ಇಷ್ಟ ತಾನೆ? ಹಣ್ಣುಗಳನ್ನ ತಿನ್ನೋದನ್ನ ಬಿಟ್ಬಿಟ್ಟಿದ್ದೀರಾ ನೀವು. ಎಷ್ಟು ವರ್ಷ ಬಿಡ್ತೀನಿ ಅಂತ ಅನ್ಕೊಂಡಿರ ಸರ್? ಇಲ್ಲ ಸರ್, ಇವಾಗ ಅಲ್ಲ, ಅದು ಬಿಟ್ಟಿದ್ದು ಬಿಫೋರ್ ಮ್ಯಾರೇಜ್. ಮ್ಯಾರೇಜ್. ಲವ್ ಕಮ್. ಅವಾಗಲೇ ಅರೇಂಜ್ ಮ್ಯಾರೇಜ್. ಅಂದ್ರೆ ಮದುವೆ ಆಗ್ಲಿ ಅಂತಾನೆ ಅರ್ಕೆ ಹೊತ್ಕೊಂಡಿದ್ರ? ಹಣ್ಣು ತಿನ್ನೋದು ಬಿಟ್ಬಿಡ್ತೀನಿ, ಮದುವೆ ಮಾಡಿಸ್ಕೊಡು ಅಂತ. ಮದುವೆಗೂ ಮಾವಿನ ಹಣ್ಣಿಗೂ ಏನ್ ಸರ್ ಸಂಬಂಧ? ಅಲ್ಲ, ಸಿಗ್ಬೇಕಲ್ಲ. ಸರ್, ಈಗ 12 ವರ್ಷ ಅಲ್ಲ? 12-14? 12 ವರ್ಷ. ಅದಾದ್ಮೇಲೆ ನಿಮ್ಗೆ ಒಂದ್ಸಲ ಬಿಟ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಂತ.
ಸತ್ಯ ಹೇಳಿ ಸರ್. ಅಲ್ಲ ಇದ್ದಿದ್ದು ಸತ್ಯನೇ ಹೇಳಿದ್ದು. ಹೆಣ್ಣಿಗಾಗಿ ಹಣ್ಣು ಬಿಟ್ಟ ಭೂಪ. ಅಯ್ಯೋ ಪಾಪ. ತಿಂಡಿ ತಿನಿಸುಗಳನ್ನ ಸ್ವೀಟ್ಗಳನ್ನ ಬಿಡ್ತೀವಿ ಅಂತ. ಡಾಕ್ಟ್ರೇ ಲಾಸ್ಟ್ ಒನ್ ಸರ್, ಉಪವಾಸ ಮಾಡ್ತೀನಿ. ಇವರು ಉಪವಾಸ ಮಾಡ್ತಾರೆ. ಸರ್ ನೀವು ಡಾಕ್ಟರ್ ಆಗಿ ಉಪವಾಸ ಮಾಡೋರು ಒಳ್ಳೇದು ಅನ್ನೋದಕ್ಕೋಸ್ಕರ ಉಪವಾಸ ಮಾಡ್ತೀವಿ ಅಂತ ಹೇಳ್ಬಿಡಿ. ಲಂಘನಂ ಪರಮೌಷಧಂ. ಲಂಘನ ಲಂಗ ಅಲ್ಲ ಕಣಮ್ಮ. ನೀವ್ ಅನ್ಕೊಂಡ್ರೆ ಲಂಗ ಅಲ್ಲ ತಳಿ. ನಾವು ಕಾಮಿಡಿಯಾಗಿ ಏನೋ ಮಾತಾಡೋದ್ರೂ ಅರ್ಥ ಆಗ್ಬಿಡ್ತದೆ. ಇಲ್ಲ ಅವರು ಕರೆಂಟ್ ವಿಷಯದಲ್ಲಿ ಇಲ್ಲ ನೀರಿನ ವಿಷಯದಲ್ಲಿ ಏನಾದ್ರು ಡಾಕ್ಟರ್ ವಿಷಯ ಅರ್ಥ ಆಗಲ್ಲ ಸರ್. ನಿಮ್ ಪ್ರಿಸ್ಕ್ರಿಪ್ಷನ್ ತಗೊಂಡ್ರೆ ಮೆಡಿಕಲ್ ನೋನಿಗೆ ಒಬ್ಬಂಗೆ ಸರ್ ಅರ್ಥ ಆಗೋದು. ನಾವೇ ಓದ್ಬಿಟ್ಟು ಇದೇ ಮಾತ್ರ ಕೊಡು ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಬುಡ್ಸಿ ಹೇಳಿ ಸರ್. ಅದೇ ಹೇಳಿದ್ನಲ್ಲ, ಲಂಘನಂ ಪರಮೌಷಧಂ ಅಂದ್ರೆ ಊಟ ಮಾಡದೇ ಇರುವಂತವ್ರು. ಎಲ್ಲಾ ಔಷಧಿ ತಗೊಂಡ್ರೆ ಆರಾಮಾಗ್ತದೆ, ಆದ್ರೆ ಊಟ ಮಾಡದೇ ಇದ್ರೂ ಅದರಂತ ಔಷಧಿ ಮತ್ತೊಂದಿಲ್ಲ ಅಂತ. ಅಂದ್ರೆ ಉಪವಾಸ ಮಾಡಿದ್ರೆ ಫ್ಲೂಯಿಡ್ಸ್ ಇಂಟೇಕ್ ಜಾಸ್ತಿ ತಗೋಬೇಕಷ್ಟೇ. ಫ್ಲೂಯಿಡ್ಸ್ ವಾಟರು ಜಾಸ್ತಿ, ಎಳ್ನೀರು, ಮಜ್ಜಿಗೆ, ಈ ತರ ಫ್ಲೂಯಿಡ್ ಕಂಟೆಂಟ್ ಜಾಸ್ತಿ ತಗೊಂಡು ಅದನ್ನ ಉಪವಾಸನೂ ಮಾಡ್ಬೋದು ನಾವು. ಹರಕೆ ಏನೋ ಕೊಡ್ತಾರೆ, ಏನಂತ ಕೊಡ್ತಾರೆ, ಉಪವಾಸ ಇರ್ತೀನಿ ಅಂತ Yes, ಕೊಡ್ತಾರೆ. yes. ಅಧ್ಯಕ್ಷರೇ, ಈಗ ಎಲ್ಲರೂ ಉತ್ತರಗಳನ್ನ ಕೊಟ್ಟಿದ್ದಾರೆ, ಆದ್ರೆ ಆರ್ಡರ್ ವೈಸ್ ಸರಿಯಾದ ಉತ್ತರಗಳೇನು ಅಂತ ತೋರಿಸ್ಬಿಡಿ. ಉಪವಾಸ ಮಾಡ್ತೀನಿ ಅನ್ನೋದು ಟಾಪ್ 1 ಉತ್ತರ. ಗಂಡನನ್ನ ಬರಿಗಾಲಲ್ಲಿ ನಡೆಸ್ತೀನಿ ಅನ್ನೋದು ಟಾಪ್ 2 ಉತ್ತರ. ಗಂಡನ ಕೈಯಲ್ಲಿ ಉರುಳು ಸೇವೆ ಮಾಡಿಸ್ತೀನಿ ಅನ್ನೋದು ಟಾಪ್ 3 ಉತ್ತರ. ಇಷ್ಟವಾದ ತಿಂಡಿ ಅಥವಾ ತಿನಿಸು ಬಿಡ್ತೀನಿ ಅನ್ನೋದು ಟಾಪ್ 4 ಉತ್ತರ. ಓಕೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ನೋಡುವಂತ ಸಮಯ. ನಮ್ಮ ಮೊದಲನೇ ಜೋಡಿ ಶಿಲ್ಪಾ ಮಲ್ಲಿಕಾರ್ಜುನ್ ಅವ್ರಿಗೆ ಸಿಗ್ತಾ ಇದೆ 100 ಅಂಕಗಳು. ಬಸವರಾಜ್ ದಾನೇಶ್ವರಿ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ರಶ್ಮಿ ಹಾಗೂ ವಿಲಾಸ್ ದಂಪತಿಗೆ ಸಿಗ್ತಾ ಇದೆ 25 ಅಂಕಗಳು. ಹಣ್ಣು ಬುಟ್ಟಿದ್ಕೆ 75 ಅಂಕನೂ ಬಿಟ್ಟೋಯ್ತು ಸರ್. ಹಾಗೂ ನಮ್ಮ ಡಾಕ್ಟರ್ ದಂಪತಿಗಳಿಗೆ ಸಿಗ್ತಾ ಇದೆ 100 ಅಂಕಗಳು. ಅಧ್ಯಕ್ಷರೇ, ಎರಡನೇ ಪ್ರಶ್ನೆ ಬರಲಿ. ಸಾಮಾನ್ಯವಾಗಿ ಮದುವೆ ನಂತರ ಬಂಧು ಬಳಗದವರು ಕೇಳದೆಯೇ ಕೊಡುವ ಬಿಟ್ಟಿ ಉಪದೇಶ ಏನು? ಅಯ್ಯೋ ಕುಂಡ್ರಸ್ಕೊಂಡ್ ಹೊಸಿ ಹೇಳ್ತಾರವ. ಆಪ್ಷನ್ಸ್ ಬಂದ್ಬಿಡ್ಲಿ. ಬೇಗ ಮಕ್ಕಳು ಮಾಡ್ಕೊಳ್ಳಿ. ಮದುವೆ ಆದ ತಕ್ಷಣ ಇದೊಂದು ಉಪದೇಶ. ಇನ್ನು 2 ವರ್ಷ ಮಕ್ಕಳು ಮಾಡ್ಕೊಳ್ಬೇಡಿ. ಹನಿಮೂನ್ಗೆ ಜಾಸ್ತಿ ಖರ್ಚು ಮಾಡಬೇಡಿ. ಬೇರೆ ಮನೆ ಮಾಡಬೇಡಿ. ಬೇರೆ ಮನೆ ಮಾಡಿ ಎರಡೂನು ಹೇಳ್ಬೋದು. ಓಕೆ, ಬಸವರಾಜ್ ಹಾಗೂ ದಾನೇಶ್ವರಿ ಅವರೇ, ನಿಮ್ಮಿಂದ ಶುರು ಮಾಡೋಣ. ಮೊದಲನೇ ಆಪ್ಷನ್, ಬೇಗ ಮಕ್ಕಳು ಮಾಡ್ಕೊಳ್ಳಿ. ಬೇಗ ಮಕ್ಕಳು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? 2. ಮದುವೆ ಆಗಿ ಎಷ್ಟು ವರ್ಷಕ್ಕೆ ಮಗುವಾಗಿದ್ದು? 5ನೇ ವರ್ಷಕ್ಕೆ. 5ನೇ ವರ್ಷಕ್ಕೆ. ಯಾರು ಹೇಳಿಲ್ವಾ ಮೇಡಮ್ ಹಂಗಾರ? ಅವಾಗ ದೊಡ್ಡವ್ರ ಮಾತು ಕೇಳಿಲ್ಲ. 5 ವರ್ಷ ಆರಾಮಾಗಿ ಕೇಳಿದ್ದಾರೆ, ಅದಕ್ಕೆ 5 ವರ್ಷನಾ? ಯಾಕಂದ್ರೆ ಅಲ್ಲಿ ಬೇಗ ಮಾಡ್ಕೋಬೇಡಿ ಅನ್ನೋದು ಆಪ್ಷನ್ ಇದೆ. ಕಾಮನ್ ಆಗಿ ಎಲ್ಲ ಈ ಕಡೆ ಬಂಧುಗಳು ಅದೇ. ಹೇಳೋದು ಜಾಸ್ತಿ ಅದನ್ನೇ. ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತ. ಓಕೆ, ನೋಡೋಣ ಏನಾಗತ್ತೆ ಅಂತ. ವಿಲಾಸ್ ರಶ್ಮಿ ದಂಪತಿ, ನಿಮ್ಮ ಉತ್ತರ? ಒಂದೇದು, ಬೇಗ ಮಕ್ಕಳ ಮಾಡ್ಕೋಬೇಡಿ. ಬೇಗ ಮಕ್ಕಳು ಮಾಡ್ಕೋಬೇಡಿ. ನಿಮ್ಗೂ ಸಾರಿ, ಮಾಡ್ಕೊಳ್ಳಿ ಅಂತ. ಮಾಡ್ಕೊಳ್ಳಿ. ನಿಮ್ಗೆ ಹೇಳ್ತಿರೋದು, ಮದುವೆ ಮಾಡ್ಕೊಬಿಟ್ಟು ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತ. ಅವರು ಮಕ್ಕಳು ಮಾಡ್ಕೊಳ್ಬೇಕು, ಇವರು ಮಕ್ಕಳು ಮಾಡ್ಕೋಬೇಕು. ಸೇಮ್. ಅವೇ ಇವಾಗ ಆಗೋದಿಲ್ಲ, ಮಕ್ಕಳು ಆಗವ್ರೆ. ಅವ್ರು ಹೇಳ್ತಿರೋದು. ನೀವು ಪದ ಹಿಡಿಬೇಡಿ, ಉತ್ತರ ಹೇಳ್ತಾ ಇದ್ದೀನಿ. ನನಗೆ ಪೇಮೆಂಟ್ ಕೊಟ್ಬಿಟ್ಟು ಇಲ್ಲೇ ನಿಲ್ಸೋರಿ. ನಾನು ಪದದ ಭಾವ ಹೇಳ್ತಿದ್ದೀನಿ, ನೀವೇನ್ ಅರ್ಥ ಮಾಡ್ಕೊಂಡ್ರಿ? ನಾನು ಪದದ ಅರ್ಥ ಅಲ್ಲಿ ಕೇಳಿ. ವಿಲಾಸ್ ಅವರೇ, ಹೇಳಿ. ಅದೇನ ಲಾಕ್ ಮಾಡೋದಾ? ಅದೇ ಲಾಕ್ ಮಾಡಿ. ಓಕೆ, ಡಾಕ್ಟರ್ ದಂಪತಿಗಳು, ನಮ್ದು ಬೇಗ ಮಕ್ಕಳು ಮಾಡ್ಕೊಳ್ಳಿ. ಅಲ್ಲ, ಹನಿಮೂನಿಗೆ ಜಾಸ್ತಿ ಖರ್ಚು ಮಾಡಬೇಡಿ ಅಥವಾ ಬೇರೆ ಮನೆ ಮಾಡ್ಬೇಡ್ರಪ್ಪ. ಅಂದ್ರೆ ಒಂದು ಬುದ್ಧಿವಾದ ಹೇಳೋಂಥದ್ದು. ಮದುವೆ ಆಗಿದೆ, ಹೊಸ್ದಾಗ್ ಯಾವ ಮನೆಗೆ ಹೋಗ್ತಿದ್ಯಾ, ಮನೆ ಹೊಡಿಬೇಡ, ಮನೆ ತಂದೆ ತಾಯಿಯಿಂದ ಗಂಡನ್ ದೂರ ಮಾಡಬೇಡ, ಬೇರೆ ಮನೆ ಮಾಡಬೇಡ. ಇಲ್ಲ, ಬೇರೆ ಮನೆ ಮಾಡ್ಬಿಡು, ಅವ್ರ ಜೊತೆ ಯಾಕೆ ಹೇಳ್ತೀಯ, ಅಲ್ಲಿ ಮಾಲ್ ತೊಳಕಂಗ್ ಇಳ್ಕೊಂಡಿರ್ಬೇಕು, ಅವ್ರಿಗೆಲ್ಲ ಸೇವೆ ಮಾಡಕ್ ಹೋಯ್ತಿದ್ಯಾ, ಬೇರೆ ಮನೆ ಮಾಡ್ಕೋ, ಈ ತರನು ಹೇಳ್ಕೊಡೋರು ಇರ್ತಾರೆ. ಇಲ್ಲ ಸರ್, ಆ ತರ ಏನಿಲ್ಲ. ಯೋಚನೆ ಮಾಡಿ. ಏನಿಲ್ಲ, ಅದು ಕರೆಕ್ಟ್ ಐತೆ. ಬೇಗ ಮಕ್ಕಳು ಮಾಡ್ಕೊಳ್ಳಿ ಅನ್ನೋದೇ ಕರೆಕ್ಟ್. ಓಕೆ ಸರ್, ಲಾಕ್ ಮಾಡೋ ಉತ್ತರ? Yes, sir. ಓಕೆ, ಶಿಲ್ಪಾ ಮಲ್ಲಿಕಾರ್ಜುನ್ ಸರ್? ಒಂದೇ ಆಪ್ಷನ್, ಬೇಗ ಮಕ್ಕಳು ಮಾಡ್ಕೊಳ್ಳಿ. ಎಲ್ರದ್ದು ಅದೇ ಉತ್ತರನಾ? ಯಾಕಂದ್ರೆ ಮದುವೆ ಆದ ತಕ್ಷಣ ಹಂಗ ಸರ್, ಆಯ್ತಲ್ಲ ಮದುವೆ ಆತ, ಇನ್ನೇನು ಮಕ್ಳು ಮಾಡ್ಕೊಂಡ್ಬಿಡ್ರಿ, ಆರಾಮಿರ್ರಿ, ಮತ್ ಬೇಕಾದ್ರೆ ಮುಂದಲ್ ನೆಕ್ಸ್ಟ್ ಪ್ಲಾನ್ ಮಾಡಿರಂತ ಹಿಂಗ್ ಒಂದು ಸಜೆಷನ್ ಕೊಡೋದು ಎಲ್ಲರೂ ಅದೇ. ಯಾರು ಬೇರೆ ಮನಿ ಮಾಡ್ಬೇಡ್ರಿ, 2 ವರ್ಷ ಮಾಡ್ಕೊಡಂತ ಯಾರು ಹೇಳಲ್ಲ ಸರ್. ಕೇಳೋದು ಅದೇ ಒಂದೇ. ಲಾಕ್ ಮಾಡ್ಲಾ ಅದನ್ನ? ಓಕೆ ಓಕೆ, ಗೊತ್ತಿಲ್ಲ, 4 ಜನ ಒಂದೇ ಉತ್ತರ ಕೊಟ್ಟಿದ್ದೀರಾ. ಅಧ್ಯಕ್ಷರೇ, ಈ ಉತ್ತರ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ತೋರಿಸ್ಬಿಡಿ. ಬೇಗ
ಮಕ್ಕಳು ಮಾಡ್ಕೊಳ್ಳಿ ಅನ್ನೋದೇ ಟಾಪ್ 1 ಉತ್ತರ. ಹಾಗಾಗಿ ಇನ್ 3ನೇದು ನಾವು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವೆಲ್ಲರೂ ಅದೇ ಉತ್ತರ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಎಲ್ಲಾ ದಂಪತಿಗಳಿಗೂ ಸಿಗ್ತಾ ಇದೆ ತಲಾ 100 ಅಂಕಗಳು. ಓಕೆ ಅಧ್ಯಕ್ಷ, ಬಂದ್ಬಿಡ್ಲಿ 3ನೇ ಪ್ರಶ್ನೆ. ಅತ್ತೆ ಸೊಸೆಗೆ ಸಾಮಾನ್ಯವಾಗಿ ಕೊಡುವ ಸಲಹೆ ಏನು? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಗಂಡನನ್ನ ಹದ್ದು ಬಸ್ತಿನಲ್ಲಿ ಇಟ್ಕೋ, ಅತ್ತೆ ಹೇಳೋದು. ಅಕ್ಕಪಕ್ಕದವರ ಮಾತನ್ನ ತಲೆಗೆ ಹಾಕೊಳ್ಬೇಡ. ಏನೇ ಖರ್ಚಿದ್ರು ಮೊದ್ಲು ನನಗ್ ಹೇಳ್ಬೇಕು. ಅಡುಗೆ ಮನೆ ಬಗ್ಗೆ ಏನೇ ಇದ್ರು ನನ್ನನ್ ಕೇಳ್ಬೇಕು. ವಿಲಾಸ್ ರಶ್ಮಿ ಅವರೇ, ನಿಮಗೆ ಗೊತ್ತಿರೋ ಅತ್ತೆ ಸಿಕ್ಕಿದಾರ? ನನಗೆ ಫ್ರೆಂಡ್ಲಿ ಇರೋ ಅತ್ತೆ ಸಿಕ್ಕಿದ್ದಾರೆ. ಅತ್ತೆ ಎಪಿಸೋಡ್ ನೋಡ್ತಾರೆ. ಏನ್ ಗೊತ್ತಾ ಮೇಡಮ್, ಸ್ಟೇಜ್ ಮೇಲೆ ಹಿಂಗೆ ಹೇಳ್ಬೇಕು, ಮನೆಗೂ ಹೋಗ್ಬೇಕಲ್ಲ. ಹಾಗೇನಿಲ್ಲ, ಅವ್ರ ಫ್ರೆಂಡ್ಲಿ ಆಗಿದ್ದಾರೆ. ನನಗೆ ಫ್ರೆಂಡ್ಲಿ ಆಗಿರೋ ಅತ್ತೆ ಸಿಕ್ಕಿದ್ದಾರೆ. ಅತ್ತೆ ಇಲ್ಲಿದಾರಾ? ಓ ಬುಡಿಯಮ್ಮ, ಈಗ ಗೊತ್ತಾಗ್ಬಿಡ್ತೀನಿ, ನಿಮ್ಗೆ ಮೈಕೆ ಕೊಡಂಗಿಲ್ಲ, ಫ್ರೆಂಡ್ಲಿ ಅತ್ತೆ ನೀವು. ಖುಷಿ ಆಯ್ತು, ನೀವು ತುಂಬಾ ಚೆನ್ನಾಗಿ ನಗ್ನಗ್ತಾ ಕೂತಿದ್ದೀರಾ ಮಗ ಸೊಸೆನ ನೋಡ್ಕೊಂಡು. ವೆಲ್ಕಮ್ ನಿಮಗೂ. ಓಕೆ, ಆದ್ರೂ ಫ್ರೆಂಡ್ಲಿ ಆಗಿರೋ ಅತ್ತೆ ಸಿಕ್ಕಿದ್ರು ಈ ಉತ್ತರಗಳಲ್ಲಿ ಟಾಪ್ 1 ಉತ್ತರ ಯಾವುದು? ಒಂದೇದು ಗಂಡನನ್ನು ಹದ್ ಬಸ್ ನಲ್ಲಿ ಇಟ್ಟಿಕೋ ಅಂತ ಹೇಳಿ. ಗಂಡನನ್ನ ಹದ್ದು ಬಸ್ತಲ್ಲಿ ಇಟ್ಕೋ. ಕರೆಕ್ಟ್, ಅವರು ಕರೆಕ್ಟ್ ಅಂತಿದ್ದಾರೆ. ನಿಮ್ಮ ಮಾತಾನೆ ಹೇಳ್ಬೇಕಾಗಿರೋದು ಅದನ್ನ. ಬಟ್ ನಮ್ಮ ಅತ್ತೆನೂ ಅದನ್ನೇ ಹೇಳ್ತಾರೆ ನನಗೆ. ಇವ್ರನ್ನ ನೋಡಿದಾಗ ಅಮ್ಮ ಆ ತರ ನಿಮ್ಗೆ ಹೇಳಿರ್ತಾರೆ ಅಂತ ಅನ್ಸಲ್ಲ, ಯಾಕಂದ್ರೆ ಹದ್ದು ಬಸ್ತಲ್ಲಿ ಇಟ್ಕೋಬೇಕಾಗಿರೋಂಥ ವ್ಯಕ್ತಿ ತರ ಕಾಣಿಸಲ್ಲ ನಮ್ಗೆ. ಈಗ ಉತ್ತರ ಲಾಕ್ ಮಾಡೋದಾ? ಎಸ್. ಅಂದ್ರೆ ಗಂಡನನ್ನ ಹದ್ದು ಬಸ್ತಲ್ಲಿ ಹೆಂಗ್ ಹೇಳಿದ್ರು ಮೇಡಮ್? ವಿತ್ ಎಕ್ಸ್ಪ್ರೆಷನ್ ಹೆಂಗ್ ಹೇಳಿದ್ರು? ಹಿಂಗ್ ಹೇಳಿದ್ರ? ಹದ್ದು ಬಸ್ತಲ್ಲಿ ಇಟ್ಕೋ. ಸರ್ ಹೇಳಿ ಸರ್. ನಿಮ್ ಶತ್ರು ಎಲ್ಲೂ ಇಲ್ಲ ಸರ್, ಪಕ್ಕದಲ್ಲಿ ಇಲ್ಲೇ ಕೂತವ್ರು ಇಲ್ಲಿ. ಅಮ್ಮ ಗಂಡನ ಹದ್ದು ಬಸ್ತಲ್ಲಿ ಇಟ್ಕೊಂತ ಸೊಸೆಗೆ ಹೇಳ್ಕೊಟ್ಟವ್ರು ನೋಡಿ. ಇವತ್ತೇ ಗೊತ್ತಾಗಿದ್ದು ಸರ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಾಕ್ಟ್ರೇ, ಪಕ್ಕದವ್ರ ಮಾತನ್ನ ತಲೆ ಹಾಕೊಳ್ಬೇಡಿ. ಡಾಕ್ಟರ್ ಮನೆ ಪಕ್ಕ ಯಾರಿದ್ದಾರೆ? ಇಲ್ಲ, ನಾವು ಡ್ಯೂಟಿಗೆ ಹೋಗ್ತಿರ್ತೀವಲ್ಲ, ಹಾ. ಹೊರಗಡೆ ಹೋಗೋದು ಬರೋದು ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರ. ಯಾಕೆ ಸುಮ್ನೆ ತಲೆ ಕೆಡಿಸ್ಕೋತೀಯ, ನೀನ್ ಪಾಡಿಗೆ ಹೋಗು, ನೀನ್ ಡ್ಯೂಟಿ ನೀ ಮಾಡು ಅಂತ ನಮ್ಮ ಮಾವವ್ರು ಹೇಳ್ತಾರೆ. ಇಲ್ಲಿ ಅತ್ತೆನ ನಾ ಮಿಸ್ ಮಾಡ್ಕೋತೀನಿ. ಅಂದ್ರೆ ಬಿಫೋರ್ ನಾ ಬರೋಕಿನ ಮುಂಚೆನೆ ಅವರು ಎಕ್ಸ್ಪೈರ್ ಆಗಿದ್ದಾರ. ಸೊ ನಮ್ಮ ಮಾವರು ಅತ್ತೆಗಿಂತ ಹೆಚ್ಚಿದಾರ. ಬಂದಿಲ್ಲ ಅವರು, ಬಟ್ ಅವ್ರಿಗೆ ಇಲ್ಲಿಂದ ನಾ ಧನ್ಯವಾದನ ಸೂಪರ್. ಓಕೆ, ನಿಮ್ಮ ಉತ್ತರ ಅಕ್ಕಪಕ್ಕದವ್ರ ಮಾತನ್ನ ತಲೆಗೆ ತಲೆಗೆ ಹಾಕೋಬೇಡ. ಹಾಕೋಬಾರ್ದು. ಓಕೆ, ಶಿಲ್ಪಾ ಮಲ್ಲಿಕಾರ್ಜುನ್ ಸರ್, ಅಕ್ಕಪಕ್ಕದವ್ರ ಮಾತನ್ನ ತಲೆಗೆ ಹಾಕೋಬೇಡ. ಯಾರು ಮಾತಾಡಿದ್ರ ಮೇಡಮ್? ಇಲ್ಲ, ನಾನ್ ಬಂದ್ ಹೊಸದಾಗಿ ನಮ್ಮ ಅತ್ತೆಯವ್ರು ಅದನ್ನ ಹೇಳಿದ್ರು. ಸುಮ್ನೆ ಆ ಕಡೆ ಏನೇನೋ ಹೇಳಿ ತಲೆ ಕೆಡಿಸ್ತಾರೆ, ಯಾಕೆ ಸುಮ್ಮ ನಮ್ಮ ಪಾಡಿಗೆ ನಾವಿರೋನು, ಏನಾರ ಇದ್ರ ಅಷ್ಟೇ ಮಾತಾಡ್ಸು, ಸುಮ್ನೆ ಏನೇನೋ ಕೇಳಿ ತಲೆ ಯಾಕೆ ಕೆಡಿಸ್ಕೊಳ್ಳೋದು ಅಂತ ಹೆಂಗ್ ಹೇಳ್ತ. ಆಮೇಲೆ ನಾ ನೋಡಿದ್ದು ಹಂಗೆ ರೀ. ಖುಷಿ ಮೇಡಮ್. ಓಕೆ, ಮುಂದಿನ ಜೋಡಿ ಬಸವರಾಜ್ ದಾನೇಶ್ವರಿ ಅವರೇ. ಸೇಮ್, ಅಕ್ಕಪಕ್ಕದವ್ರ ಮಾತನ್ನು ತಲೆಗೆ ಹಾಕಿಕೊಳ್ಳಬೇಡಿ. ಓಕೆ ಅಧ್ಯಕ್ಷ, ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಅಡುಗೆ ಮನೆ ಬಗ್ಗೆ ಏನೇ ಇದ್ರು ನನ್ನನ್ನ ಕೇಳಬೇಕು. ನಾನು ಹೇಳ್ದೆ ಅವಾಗ್ಲೇ, ವಿತ್ ಎಕ್ಸ್ಪ್ರೆಷನ್. ಟಾಪ್ 1 ಉತ್ತರ ಅದು. ಏನೇ ಖರ್ಚಿದ್ರು ಮೊದಲು ನನಗೆ ಹೇಳಬೇಕು. ಟಾಪ್ 2 ಉತ್ತರ ಗಂಡನನ್ನ ಹದ್ದು ಬಸ್ಸಿನಲ್ಲಿ ಇಟ್ಕೋ. ಟಾಪ್ 3 ಅಕ್ಕಪಕ್ಕದವರ ಮಾತನ್ನ ತಲೆಗೆ ಹಾಕೋಬೇಡ. ಓಕೆ, ಇವಾಗ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ. ಶಿಲ್ಪಾ ಮಲ್ಲಿಕಾರ್ಜುನ್ ಅವ್ರಿಗೆ ಸಿಗ್ತಾ ಇದೆ 25 ಅಂಕಗಳು. ಬಸವರಾಜ್ ಹಾಗೂ ದಾನೇಶ್ವರಿ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು. ರಶ್ಮಿ ವಿಲಾಸ್ ದಂಪತಿಗೆ ಸಿಗ್ತಾ ಇದೆ 50 ಅಂಕಗಳು. ಹಾಗೂ ಡಾಕ್ಟರ್ ರಾಘವೇಂದ್ರ ಮತ್ತು ಅಶ್ವಿನಿ ದಂಪತಿಗೆ ಸಿಗ್ತಾ ಇದೆ 25 ಅಂಕಗಳು. ಅಧ್ಯಕ್ಷರೇ, ಬರಲಿ 4ನೇ ಪ್ರಶ್ನೆ. ಹೆಂಡತಿ ಶಾಪಿಂಗ್ ಅಂದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಗಂಡ ಕೊಡುವ ಕಾರಣಗಳು ಏನೇನು? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಡೆಬಿಟ್ ಕಾರ್ಡ್ ಬ್ಲಾಕ್ ಆಗಿದೆ. ವಾವ್. ಶಾಪಿಂಗ್ ಮಾಡೋಕೆ ಈ ದಿನ ಸರಿ ಇಲ್ಲ. ಈ ತಿಂಗಳಲ್ಲಿ ಯಾವುದೇ ಡಿಸ್ಕೌಂಟ್ ಇಲ್ಲ. ತುಂಬಾ ತಲೆನೋವು ಆಗ್ತಾ ಇದೆ. ಮೂಡ್ ಸರಿ ಇಲ್ಲ. ಈ ಪ್ರಶ್ನೆ ಕೇಳಿದ ತಕ್ಷಣನೇ ತಲೆನೋವು ಬರ್ತದೆ. ಓಕೆ, ಈಗ ಸೀದಾ ನಮ್ಮ ಡಾಕ್ಟರ್ ದಂಪತಿಗಳನ್ನ ಕೇಳ್ಬಿಡೋಣ. 4th one, ತುಂಬಾ ತಲೆ ನೋವು, ಮೂಡ್ ಸರಿ ಇಲ್ಲ. ನಿಮ್ಗೆ ಹಂಗೆ ಹೇಳಂಗಿಲ್ವಲ್ಲ, ಈ ಮಾತ್ರೆ ಕೊಡ್ತೀನಿ ನುಂಗಿ ಬರ್ತಾರಿ ಅಂತ ಹೇಳ್ಬೋದು ನೀವು. ಆತರ ನೋವು ಇರಲ್ಲ. ಮಾತ್ರೆ ನುಂಗಿರುತ್ತೆ, ಆ ಮಾತ್ರೆ ನೋವು ನೋವು ಕಡಿಮೆ ಆಗುತ್ತೆ, ಇರೋದಿಲ್ಲ. ಆದ್ರೆ ಮೂಡ್ ಸರಿ ಆಗುದಿಲ್ಲಲ್ಲ. ಸರಿ, ಅದು ಮೂಡ್ ಸರಿ ಇಲ್ಲ ಅನ್ನೋದು ಮೂಡ್ ಸರಿ ಜಾಸ್ತಿ.
ಓಕೆ, ಶಿಲ್ಪಾ ಮಲ್ಲಿಕಾರ್ಜುನ್ ಸರ್. ತುಂಬಾ ತಲೆನೋತೈತಿ, ಮೂಡ್ ಸರಿ ಇಲ್ಲ ಸರ್. ಯಾವಾಗ ಬೇಕಾದ್ರೂ ಹೋಗುನ ಅಂತ ಹೇಳ್ತಾರೆ. ಆಗ ಬರೋದೇ ಇಲ್ಲ, ಮತ್ ನಾನು ಒಬ್ಬಕ್ಕೆ ಹೋಗುದು. ಓಕೆ ಮೇಡಮ್, ಬನ್ನಿ, ಅವ್ರಿಗೂ ಏನ್ ಬೇಕೋ ನೀವೇ ತಗೊಬನ್ನಿ. ಓಕೆ, ದಾನೇಶ್ವರಿ ಮೇಡಮ್ ಏನ್ ಹೇಳ್ತಾರೆ? ತುಂಬಾ ತಲೆನೋವಾಗ್ತಿದೆ, ಮೂಡ್ ಸರಿ ಇಲ್ಲ. ಇದನ್ನ ಕೇಳಿ ಕೇಳಿ ನನ್ ತಲೆ ನೋವಾಗ್ತೈತೆ. ಮತ್ತೆ ಒಂದೇ ಉತ್ತರ ಹೇಳ್ತಾರೆ. ಎಲ್ಲಾರು ಸೇಮ್ ಉತ್ತರ, ಎಲ್ಲಾ ಪ್ರಶ್ನೆಗೂ ಒಂದೇ ಸೇಮ್ ಉತ್ತರ. ಡೆಬಿಟ್ ಕಾರ್ಡ್ ಬ್ಲಾಕ್ ಆಗೈತೆ ಅಂತ ಹೇಳ್ಬೋದಲ್ವಾ? ಕ್ರೆಡಿಟ್ ಕಾರ್ಡ್ ಇರುತ್ತೆ ಸರ್. ಓ, ಡೆಬಿಟ್ ಕಾರ್ಡ್ ಬ್ಲಾಕ್ ಆದ್ರೆ ಕ್ರೆಡಿಟ್ ಕಾರ್ಡ್ ತಗೊಂಡ್ಬನ್ನಿ ಅಂತಾರೆ. ಡೆಬಿಟ್ ಕಾರ್ಡೇ ಬ್ಲಾಕ್ ಆಗೈತೆ, ಕ್ರೆಡಿಟ್ ಕಾರ್ಡ್ ಕಳೆದೋಗಿರ್ತದೆ ಸರ್. ರಶ್ಮಿ ವಿಲಾಸ್ ಅವರೇ, ಶಾಪಿಂಗ್ ಮಾಡೋಕೆ ಈ ದಿನ ಸರಿ ಇಲ್ಲ ಅಂತ. ಶಾಪಿಂಗ್ ಮಾಡೋದಕ್ಕೆ ಈ ದಿನ ಸರಿ ಇಲ್ಲ. ಏನೇನಕ್ಕೋ ಮುಹೂರ್ತ ದಿನ ನೋಡ್ತಾರೆ, ಶಾಪಿಂಗಿಗೂ ನೋಡ್ತಾರ ಸರ್? ನೋಡ್ತಾರೆ ಸರ್. ನೋಡ್ತಾರೆ. ಓ, ಶುಕ್ರವಾರ, ಇವತ್ತು ದುಡ್ಡು ಖರ್ಚು ಮಾಡೋದ್ ಬೇಡ, ಮಂಗಳವಾರ. ಬ್ಲಾಕ್ ಮಾಡೋಣ. ಓಕೆ ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಡೆಬಿಟ್ ಕಾರ್ಡ್ ಬ್ಲಾಕ್ ಆಗಿದೆ, ಟಾಪ್ 1 ಉತ್ತರ. ಶಾಪಿಂಗ್ ಮಾಡೋದಕ್ಕೆ ಈ ದಿನ ಸರಿ ಇಲ್ಲ, ಟಾಪ್ 2 ಉತ್ತರ. ತುಂಬಾ ತಲೆನೋವಾಗ್ತಿದೆ, ಮೂಡ್ ಸರಿ ಇಲ್ಲ, ಟಾಪ್ 3. ಈ ತಿಂಗಳಲ್ಲಿ ಯಾವುದೇ ಡಿಸ್ಕೌಂಟ್ ಇಲ್ಲ, ಟಾಪ್ 4. ಅದನ್ನ ಯಾರು ಹೇಳಿಲ್ಲ. ಓಕೆ ಅಧ್ಯಕ್ಷರೇ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ತಿಳಿಸುವಂತ ಸಮಯ. ಶಿಲ್ಪಾ ಮಲ್ಲಿಕಾರ್ಜುನ್ ಅವರಿಗೆ ಸಿಗ್ತಾ ಇದೆ 50 ಅಂಕಗಳು. ದಾನೇಶ್ವರಿ ದಂಪತಿಗಳಿಗೆ ಸಿಗ್ತಾ ಇದೆ 50 ಅಂಕಗಳು. ವಿಲಾಸ್ ರಶ್ಮಿ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಡಾಕ್ಟರ್ ದಂಪತಿಗೆ ಸಿಗ್ತಾ ಇದೆ 50 ಅಂಕಗಳು. ಟೋಟಲ್ ಅಂಕಗಳನ್ನ ಜಾಸ್ತಿ ತಗೊಂಡು ಯಾರು ಈ ಸುತ್ತಿನ ವಿನ್ನರ್ ಆಗಿದ್ದಾರೆ ಅಂತ ನೋಡೋ ಸಮಯ. ಶಿಲ್ಪಾ ಮಲ್ಲಿಕಾರ್ಜುನ್ ಅವರಿಗೆ ಸಿಗ್ತಾ ಇದೆ 275 ಅಂಕಗಳು. ಇಡೀ ಕರ್ನಾಟಕ ಬಸವರಾಜ್ ಹಾಗೂ ದಾನೇಶ್ವರಿ ಅವರಿಗೆ ಸಿಗ್ತಾ ಇದೆ 275 ಅಂಕಗಳು. ಮುಖ ಶೋ ಬರುತ್ತಿದೆ ತಕ್ಕ. ರಶ್ಮಿ ವಿಲಾಸ್ ದಂಪತಿಗೆ ಸಿಗ್ತಾ ಇದೆ 250 ಅಂಕಗಳು. ಮಾಹಿತಿ ಮತ್ತೊಮ್ಮೆ ಬರುತ್ತಿದೆ ನಿಮ್ಮೂರಿಗೆ ನಮ್ಮ ಹಾಗೂ ಡಾಕ್ಟರ್ ದಂಪತಿಗಳಿಗೆ ಸಿಗ್ತಾ ಇದೆ 275 ಅಂಕಗಳು. ಆದರ್ಶ ದಂಪತಿಗಳು, ಆದರ್ಶ ದಂಪತಿಗಳು. ಓಕೆ, ಇದು ಮೊದಲನೇ ಸಲ ಆಗಿರೋದು 3 ಜನ ದಂಪತಿಗಳಿಗೆ ಟೈ ಆಗಿರುವಂತದ್ದು. ಇದೇ ತರ ಒಂದ್ ಪ್ರಶ್ನೆ ಕೇಳ್ತೀವಿ, ಆದ್ರೆ 4 ಆಪ್ಷನ್ ನಾವು ಮುಂಚೆನೆ ತೋರ್ಸೋದಿಲ್ಲ. ನಿಮ್ಮ 3 ಜನಕ್ಕೂ ಒಂದೊಂದು ಉತ್ತರ ಕೊಡೋ ಅವಕಾಶ ಇರುತ್ತೆ. ಒಬ್ರು ಕೊಟ್ಟಿದ್ದ ಉತ್ತರನೇ ಇನ್ನೊಬ್ರು ಕಾಪಿ ಮಾಡೋ ಹಾಗಿಲ್ಲ, ಬೇರೆ ಬೇರೆ ಉತ್ತರ ಕೊಡ್ಬೇಕು. ಆಮೇಲೆ ಆಪ್ಷನ್ಸ್ ತೋರಿಸ್ತೀವಿ. ಆ ಆಪ್ಷನ್ಸ್ ಅಲ್ಲಿ ನೀವು ಕೊಟ್ಟಿರುವಂತ ಉತ್ತರ ಟಾಪ್ 1 ಅಲ್ಲಿ ಇದೆಯಾ, 2 ಅಲ್ಲಿ ಇದೆಯಾ, ಹತ್ತಿರದಲ್ಲಿ ಇದೆಯಾ, ಯಾವ ಲೆವೆಲ್ ಅಲ್ಲಿ ಇದೆಯೋ, ಎಷ್ಟು ಮಾರ್ಕ್ಸ್ ಬರುತ್ತೋ ಅವರು ವಿನ್ನರ್ ಆಗ್ತಾರೆ. ಓಕೆ ಅಧ್ಯಕ್ಷರೇ, ಟೈ ಬ್ರೇಕರ್ ಕ್ವಶನ್ ಬರ್ಲಿ. ಯಾವಾಗ್ಲೂ ಏನಾದ್ರೂ ಮಾತನಾಡೋ ಗಂಡ ಸುಮ್ನೆ ಇದ್ದಾರೆ ಅಂದ್ರೆ ಏನರ್ಥ? ಏನರ್ಥ? ಓಕೆ, ಶಿಲ್ಪಾ ಮಲ್ಲಿಕಾರ್ಜುನ್ ಅವರಿಂದ ಶುರು ಮಾಡೋಣ. ಅವ್ರ ವರ್ಕ್ ಪ್ರೊಫೆಷನ್ ಒಳಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಆತರ ಸುಮ್ನಾದಾರ ಅಂತ ಅರ್ಥ. ಕೆಲಸದ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ಮಾತ್ರ ಅಲ್ವಾ? ವರ್ಕ್ ಟೆನ್ಷನ್. ವರ್ಕ್ ಟೆನ್ಷನ್ ಅಲ್ಲಿ. ಓಕೆ, ದಾನೇಶ್ವರಿ ಮೇಡಮ್. ಕೆಲಸದ ವಿಷಯದಲ್ಲ, ಫ್ಯಾಮಿಲಿ ಮಕ್ಕಳದು ಏನೋ ಕುಟುಂಬದ ವಿಷಯದಲ್ಲಿ ವಿಷಯ ಇದಾವೆ. ಏನಾದ್ರೂ ಟೆನ್ಷನ್ ಇತ್ತಂದ್ರೆ ಸೈಲೆಂಟ್ ಆಗ್ಬಿಡೋದು. ಫ್ಯಾಮಿಲಿ ಸಮಸ್ಯೆ ಹಾ. ಆಗಿದೆ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ರ. ಓಕೆ ಡಾಕ್ಟರ್. ಕೊಂದೇ ಇರುವಂತ ಕೆಲಸ ಇನ್ನು ಏನೂ ಆಗದೆ ಇರುವಾಗ ಟೆನ್ಷನ್ ಸುಮ್ಮನೆ ಇರ್ತಾರೆ. ಅವ್ರು ಅನ್ಕೊಂಡಿದ್ದೇನೋ ಕೆಲಸ ಆಗದೆ ಇರುವಾಗ ಸುಮ್ನೆ ಇರ್ತಾರೆ. ಓಕೆ, ನಮಗೂ ಗೊತ್ತಿಲ್ಲ ಏನು ಅಂತ, ಇದ್ರ ಬಗ್ಗೆ ನಾವೇನು ಮಾತಾಡಕ್ಕಾಗಲ್ಲ. ಅಧ್ಯಕ್ಷರೇ, ಆಪ್ಷನ್ಸ್ ಗಳನ್ನ ತೋರಿಸಿ ಅದರಲ್ಲಿ ಯಾವ್ಯಾವ ಹಂತದಲ್ಲಿದೆ ನೋಡೋಣ. ಏನೋ ತಪ್ಪು ಮಾಡಿದ್ದಾರೆ, ಟಾಪ್ 1 ಉತ್ತರ. ಬೇಡದೆ ಇದ್ದವರು ಮನೆಗೆ ಬರ್ತಾರೆ ಅಂದಾಗ, ಇವತ್ತು ಪಾರ್ಟಿಗೆ ಹೋಗ್ಬೇಕು ಅಂದಾಗ, ಯಾವುದೋ ವಿಷಯಕ್ಕೆ ಟೆನ್ಷನ್ ಆಗಿದ್ದಾರೆ. ಇಲ್ಲಿರೋ ಉತ್ತರಗಳಿಗೆ ಅತಿ ಸಮೀಪ ಅನ್ನೋ ತರ ಉತ್ತರನ ಕೊಟ್ಟು ಎಷ್ಟು ಅಂಕಗಳನ್ನ ತಗೊಂತಾ ಇದ್ದಾರೆ. ಈ ಮೊದಲನೇ ಸುತ್ತನ್ನ ಗೆಲ್ತಾ ಇರ್ತಕ್ಕಂಥದ್ದು ಬಸವರಾಜ್ ಹಾಗೂ ದಾನೇಶ್ವರಿ ಅವರು. 3 ಗಂಟೆ ನಾನೊಂಟು, ನನಗೆ ನೀ ಪರ್ಮನೆಂಟು ಎನ್ನುವ ಜೋಡಿಗಳಿಗೆ ಪರ್ಫೆಕ್ಟ್ ವೇದಿಕೆ ಎಲ್ಲುಂಟು. ಓಕೆ, ನಿಮಗೆ ಸಿಗ್ತಾ ಇದೆ ಒಂದು ಎಲೆಕ್ಟ್ರಿಕ್ ಕುಕ್ಕರ್. ಬದಿ ತುಳಿದ ಮೇಲೆ ಬದುಕಿನ್ನು ಹಾಲು ಜೇನು ಆಗಲು ಸಿದ್ಧ. ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. Thank you. ಎಂದಿಗೂ ಆದರ್ಶ ದಂಪತಿಗಳು, ಆದರ್ಶ. 2ನೇ ಸುತ್ತು ಶುರು ಮಾಡುವಂತ ಸಮಯ. ನಮ್ಮ 2ನೇ ಸುತ್ತು ಸೂಪರ್ ಜೋಡಿ.
ಏನಿಲ್ಲ, ಸಿಂಪಲ್ಲು. ಗಂಡ ಹೆಂಡತಿ ಬಂದು ಇಲ್ಲೊಬ್ರು ನಿಂತ್ಕೊಂತಾರೆ. ಇಬ್ರು ಕೂಡ ಬ್ಲೈಂಡ್ ಫೋಲ್ಡ್ ನ ಹಾಕೊಂಡಿರ್ತಾರೆ. ಸಮಯ ಶುರು ಅಂತ ಹೇಳಿದಾಗ ಅವರ ಮಡದಿಯ ಕೈಗೆ ಬಳೆ ತೊಡಿಸೋದಕ್ಕೆ ಶುರು ಮಾಡ್ತಾರೆ. 1 ನಿಮಿಷ ಕಾಲಾವಕಾಶದಲ್ಲಿ ಎಷ್ಟು ಬಳೆಗಳನ್ನ ತೊಡಿಸ್ತಾರೆ ಅನ್ನೋದು ಮುಖ್ಯ. ಯಾರು ಅತಿ ಹೆಚ್ಚು ಬಳೆಗಳನ್ನ ತೊಡಿಸ್ತಾರೋ ಅವರು ಈ ಸುತ್ತಿನ ವಿನ್ನರ್ ಆಗ್ತಾರೆ. ಶಿಲ್ಪಾ ಮಲ್ಲಿಕಾರ್ಜುನ್ ಅವರಿಂದ ಶುರು ಮಾಡೋಣ. ಸರ್ ಬನ್ನಿ. ನಿಮ್ಮ ಸಮಯಾವಕಾಶ ಶುರುವಾಗ್ತಾ ಇದೆ. ಇನ್ 3, 2, 1. ಆಗಿಲ್ಲ ಅಂದ್ರೆ ಬಿಡಿ ಸರ್, ಬೇರೆ ತಗೊಳ್ಳಿ, ಬೇರೆ ಟ್ರೈ ಮಾಡಿ. ಬರ್ಲಿಲ್ಲ ಅಂದ್ರೆ ಬೇರೆ ಕಡೆ ತೆಗೆದಿಟ್ಟು ಬೇರೆ ತಗೋರಿ. ಮಿಕ್ಸ್ ಇದೆ ಬಳೆಗಳು ನೋಡಿ. ಒಂಬತ್ತು, 8, 7, 6, 5, 4, 3, 2, 1 ಕೊನೆ. ಇದು 2ನೇ ರೌಂಡ್ ಅಷ್ಟೇ ಮೇಡಮ್. ಮುಂದಿನ ರೌಂಡ್ ಇದೆಯಲ್ಲ, ಅದರಲ್ಲಿ ಬಂಪರ್ ಬಹುಮಾನ ಜೊತೆಗೆ ಆದರ್ಶ ದಂಪತಿಗಳು ನೀವೇ ಆಗ್ಬೋದು. ಇಲ್ಲ ಸರ್, ಅದೇ ಇದು ನನ್ನ 1-20 ವರ್ಷದ ಕನಸಿತ್ತು, ಆದರ್ಶ ದಂಪತಿಗಳ ಕಾರ್ಯಕ್ರಮ ಭಾಗವಹಿಸ್ಬೇಕಂತ. ಅಷ್ಟೇ ಸಾಕಲ್ಲ. ಇವತ್ತು ನನಗೆ ಅದು ಪೂರೈಸಕ್ಕೆ ಉದಯ ಟಿವಿ ಅವರು ವೇದಿಕೆ ಕೊಟ್ಟಾರ. ಇದಕ್ಕಾಗಿ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಟ ಸೆಕೆಂಡ್ರಿ, ನಾ ಫಸ್ಟ್ ಇಲ್ಲಿ ಭಾಗವಹಿಸಿದ ಇದು ನನ್ನ ಲೈಫ್ ಒಳಗೆ ಒಂದು ಕನಸಿತ್ತು, ಅದು ನನ್ ಫುಲ್ಫಿಲ್ ಆಯ್ತು ಇವತ್ತು. ಸೂಪರ್ ಮೇಡಮ್, ಸೂಪರ್. ನೋಡೋಣ ಇನ್ನು ಯಾರ್ಯಾರು ಎಷ್ಟೆಷ್ಟು ಬಳೆಗಳನ್ನ ತೋರಿಸ್ತಾರೆ ನೋಡೋಣ. ಓಕೆ, ಥ್ಯಾಂಕ್ ಯು. ಓಕೆ, ಮುಂದಿನ ಜೋಡಿ ದಾನೇಶ್ವರಿ ಬಸವರಾಜ್ ದಂಪತಿ, ದಯವಿಟ್ಟು ಬನ್ನಿ. ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಒಂದೊಂದೇ ಬಳೆಯನ್ನ ಹಾಕಬೇಕು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿಮಗಿಂತ 1 ಸೆಕೆಂಡ್ ಜಾಸ್ತಿ ಒಂದ್ ಬಳೆನ ಬೇರೆಯವ್ರು ಹಾಕಿದ್ರು ಕೂಡ ಅವರೇ ವಿನ್ನರ್ ಆಗ್ತಾರೆ. ಮೇಲೆ 9, 8, 7, 6, 5, 4, 3, 2, 1, 0. 1, 2, 8 ಬಳೆಗಳನ್ನ ಹಾಕಿದ್ದಾರೆ. ಅದೇನ್ ನರಕ ಕೊಟ್ರೋ ಗೊತ್ತಿಲ್ಲ ಪಾಪ, ಎಲ್ಲ ಮುರಿದಾಕ್ಬಿಟ್ಟವ್ರೆ. ಅಲ್ಲ, ಅವ್ರ ಕೈಯೆಲ್ಲ ಕೆಂಪಗಾಗ್ಬಿಟ್ಟಿದೆ ಪಾಪ. ಗಂಡನ ಕೈಯಿಂದ ಬಳೆ ತೋಡಿಸ್ಕೊಂಡಿದ್ದು ಎಷ್ಟು ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಲೈಫಲ್ಲಿ ಫಸ್ಟ್ ಟೈಮ್ ಹಾಕಿದ್ದಾರೆ ಬಳಿ ಇಂಥ ಸ್ಟೇಜ್ ಅಲ್ಲಿ. ತುಂಬಾ ಖುಷಿ ಆಗ್ತಿದೆ ಸರ್. ನಿಮ್ಗೂ ಖುಷಿ ಆಯ್ತು ಸರ್? ತುಂಬಾನೇ ಖುಷಿ ಆಯ್ತು ಸರ್. ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ತೊಡಸಿರೋದು. ಈಗ ನಮ್ದು ನೆನಪಿನ ಕಾಣಿಕೆ ಅಂತ ನಿಮ್ಮ ಯಜಮಾನ್ರೆ ಪೋಣಿಸೋರೆ, ಅದು ನಿಂಗೆ ನೀವೇ ಇಟ್ಕೊಳ್ಳಿ. ಬನ್ನಿ. ಥ್ಯಾಂಕ್ ಯು. ಓಕೆ, ನಮ್ಮ ಮುಂದಿನ ದಂಪತಿ ವಿಲಾಸ್ ಹಾಗೂ ರಶ್ಮಿ. ನಿಮ್ ಸಮಯ ಶುರುವಾಗ್ತಾ ಇದೆ. 3, 2, 1. ಈಗಲೂ ಅರ್ಕೆ ಕಟ್ಕೊಬಿಡಿ. ನಾನೇ ಜಾಸ್ತಿ ಬಳೆ ತೊಡಿಸ್ಬೇಕು, ಹಣ್ಣು ಬಿಟ್ಬಿಡ್ತೀನಿ ಅಂತ ಮತ್ತೆ. ಹಾ, ವೈಫ್ ಬಳೆ ಸೈಜ್ ಏನಾದ್ರು ಗೊತ್ತಾ ಸರ್? ಯಾವ ಮಾತು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ತಾಳಪ್ಪ 8ಕ್ಕಿಂತ ಜಾಸ್ತಿ ಹಾಕ್ಬೇಕು ನಾನೀಗ. ಫಸ್ಟ್ ಬಳೆ ತೊಡಿಸ್ತೀನಿ, ಆಮೇಲೆ ಸೈಜ್ ಬಗ್ಗೆ ಮಾತಾಡೋಣ ಅಂತ. ನಮ್ಗೆ
ನಮ್ಗೆ ಆಕ್ಚುಲಿ ಎಷ್ಟು ಬಳೆನ ತೊಡಸ್ತಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ನೋಡೋಣ, ಅದೊಂದು ಕ್ಯೂರಿಯಾಸಿಟಿ ಇರ್ಲಿ. 10, 9, 8, 7, 6, 5, 4, 3, 2, 1, 0 ನಿಲ್ಸಿ. 1, 2, 8, 9 ಬಳೆಗಳನ್ನು ಒಂದು ಬಳೆ ಜಾಸ್ತಿ ಆಗಿದೆ. ಸೂಪರ್, 9 ಬಳೆಗಳನ್ನ ತೋರಿಸ್ತಿದ್ದೀರಾ. ಥ್ಯಾಂಕ್ ಯು. ಓಕೆ, ಈಗ ನಮ್ಮ 4ನೇ ಜೋಡಿ, ನಮ್ಮ ಡಾಕ್ಟರ್ ಜೋಡಿಯನ್ನ ಕರೆಯುವಂತ ಸಮಯ. ಡಾಕ್ಟರ್ ಸಾರ್ ಬನ್ನಿ. ಓಕೆ, ನಿಮ್ ಸಮಯ ಶುರುವಾಗ್ತಾ ಇದೆ. 3, 2, 1. ಸರ್ ಫಾಸ್ಟ್ ಆಗಿ ಹಾಕಿ ಸರ್. ಹಾ, ನಿಮಗೆ ಇರೋದು ಚಾಲೆಂಜ್ ಈಗ. ಆಗ್ತಾ ಇಲ್ಲ, ರಪ್ ಅಂತ ಚೇಂಜ್ ಮಾಡಿ ಬೇರೆದ್ ಹಾಕ್ತಾರಿ. ಒಂದೊಂದೇ. ಕೊನೆಯ 12 ಸೆಕೆಂಡ್ಗಳು. 10, 9, 8, 7, 6, 5, 4, 3, 2, 1, 0. 1, 2, 12, 13, 14 ಬಳೆಗಳು. ಓಕೆ, ಸವಾಲು ಸ್ವೀಕರಿಸಿ ಗೆದ್ದಿದ್ದೀರಾ. Okay. ಸೂಪರ್. ಏನ್ ಅನಿಸ್ತಾ ಇದೆ ಸರ್? ಹೆಂಗಂದ್ರೆ ನಾವೀಗ ಡಾಕ್ಟರ್ ಕೆ ಬಿಟ್ಟು ಬಳಿ ತೊಡ್ಸಕ ಹೋಗೋದು. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಈ ಸುತ್ತಿನ ವಿಜೇತರಾಗಿರ್ತಕ್ಕಂತಹ ಡಾಕ್ಟರ್ ದಂಪತಿಗಳಿಗೆ ಸಿಗ್ತಾ ಇದೆ ಈ ಒಂದು ಬಹುಮಾನ. ಕಂಗ್ರ್ಯಾಚುಲೇಷನ್ಸ್, ಈಗ 2ನೇ ಸುತ್ತಿನ ವಿನ್ನರ್ ಆಗಿದ್ದೀರಾ. Thank you, ಥ್ಯಾಂಕ್ ಯು. ಈಗ ನಮ್ಮ 3ನೇ ಸುತ್ತಿಗೆ ಹೋಗುವಂತ ಸಮಯ. ನಮ್ಮ 3ನೇ ಸುತ್ತು ಎಲ್ಲರಂತಲ್ಲ ನಮ್ಮವರು. ಓಕೆ, ಈಗ ನಮ್ಮ ಮೊದಲನೇ ಜೋಡಿನ ಕರೆದು ಬರೋಣ. ಶಿಲ್ಪಾ ದಂಪತಿಗಳು, ಬನ್ನಿ ಮೇಡಮ್. ಓಕೆ, ಯಾರು ಇಲ್ಲಿರ್ತೀರಾ, ಯಾರು ಹೊರಗಡೆ ಹೋಗ್ತೀರಾ? ಅವ್ರು ಇಲ್ಲಿ ಇರ್ತಾರೆ, ನಾನು ಅವರು. ಓಕೆ ಸರ್, ಹೋಗಿ ಸರ್. ಓಕೆ ಮೇಡಮ್, ನಿಮ್ ಯಜಮಾನ್ರು ನೀವು ಹೇಳಿದ್ರು ಮಾಡದೇ ಇರುವಂತ ಒಂದ್ ಕೆಲಸ ಯಾವ್ದು? ಹಂಗಂತೇನು ಇಲ್ಲ, 1-2 ದಿವಸ ಟೈಮ್ ತಗೊಂಡ್ ಮಾಡ್ತಾರ. ಆಲ್ಮೋಸ್ಟ್ ಎಲ್ಲ ನಾ ಹೇಳಿದ್ದೆಲ್ಲ ಮಾಡ್ಯಾರ. ಎಲ್ಲ ಕೆಲಸನೂ ಮಾಡ್ತಾರೆ ಅಂತ ಲಾಕ್ ಮಾಡೋಣ. ಓಕೆ, ಮಾಡ್ಸ್. ಓಕೆ, ಎಲ್ಲಾ ಕೆಲಸನೂ ಮಾಡ್ತಾರೆ. ಲಾಕ್ ಅಧ್ಯಕ್ಷರೇ. ಓಕೆ, ಮುಂದಿನ ಪ್ರಶ್ನೆ. ರಜಾ ದಿನಗಳಲ್ಲಿ ನಿಮ್ ಯಜಮಾನ್ರು ಯಾವ ಕೆಲಸ ಮಾಡಕ್ ಇಷ್ಟಪಡ್ತಾರೆ? ರಜಾ ದಿನ ಅಂತ ಏನಿಲ್ಲ, ಅವ್ರು ಇರೋದೇ ಮನೆಗ. ಅಟ್ಲೀಸ್ಟ್ ನನಗೆ ಅಡಿಗೆ ಮನೆಯೊಳಗೆ ಹೆಲ್ಪ್ ಅಂಕರು ಮಾಡ್ತಾರ. ಆದ್ರೆ ಇದ್ದಾಗ ಜಾಸ್ತಿ ಅವ್ರು ನೋಡೋದು ಟಿವಿ, ಅದನ್ನ ಬಿಟ್ರೆ ಅಡಿಗೆ ಮನೆ. ಯಾವ ತೊಳನ? ಈಗ ಟಿವಿ ನೋಡ್ತಾರೆ ಇಲ್ಲ ಅಡಿಗೆ ಕೆಳಗೆ ಹೆಲ್ಪ್ ಮಾಡ್ತಾರೆ? ಟಿವಿ ನೋಡ್ತಾರ ಅಂತ ಹೇಳಿ. ಏನಂತ ಕರಿತೀರ ಯಜಮಾನ್ರನ್ನ? ರೀ ಅಂತ ಕರೀರಿ ಜೋರಾಗಿ. ರೀ. ಮೇಡಮ್ ಹೇಳಿದ್ರು ನೀವು ಮಾಡದೇ ಇರುವಂತ ಒಂದು ಕೆಲಸ ಯಾವ್ದು ಸರ್? ಹಂಗೆ ಯಾವುದೋ ಮಾಡಂಗಿಲ್ಲ ಅಂತಿಲ್ಲ, ಎಲ್ಲಾನು ಕೆಲಸ ಮಾಡ್ತೀನಿ. ಅವ್ರು ಹೇಳಿದ ಎಲ್ಲ ಕೆಲಸ ಮಾಡ್ತೀರಾ? ಮಾಡ್ತೀನಿ. ಓಕೆ, ಆತರ ಯಾವ್ದು ಮಾಡಲ್ಲ ಅಂತ ಹೇಳಿ? ಮಾಡಲ್ಲ ಅಂತ ಯಾವುದೂ ಇಲ್ಲ. ಓಕೆ, ಅದನ್ನೇ ಲಾಕ್ ಮಾಡೋದಾ? ಹಾ, ಮಾಡಿ. 2ನೇ ಪ್ರಶ್ನೆ. ನೀವು ಫ್ರೀ ಆಗಿದ್ದಾಗ ಏನ್ ಮಾಡ್ತೀರಾ ಮನೇಲಿ? ಇದಂತಂದ್ರೆ ಜಾಸ್ತಿ ಟಿವಿ ನೋಡ್ತೇನೆ ನಾನು. ಓಕೆ, 2 ಲಾಕ್ ಮಾಡೋದಾ ಸರ್? ಮಾಡಿ. ಆಕ್ಚುಲಿ 2 ಪ್ರಶ್ನೆಗಳಿಗೂ ಅವ್ರು ಏನು ಉತ್ತರ ಕೊಟ್ಟಿರೋ ಅದೇ ಉತ್ತರ ಕೊಟ್ಟಿದ್ದೀರಾ ಸರ್. ಓಕೆ, ಈಗ ನಮ್ಮ ಮುಂದಿನ ದಂಪತಿಗಳು ಇಂಜಿನಿಯರ್ ದಂಪತಿಗಳು. ಯಾರು ಇಲ್ಲಿರ್ತೀರಾ, ಯಾರು ಹೊರಗಡೆ ಹೋಗ್ತೀರಾ? ನಾನೇ ಹೊರಗಡೆ ಹೋಗ್ತೀನಿ. ಬನ್ನಿ ಸರ್. ನಿಮ್ಮ ಬಲವಂತಕ್ಕೆ ಅಂತ ನಿಮ್ಮ ಯಜಮಾನ್ರು ಲಾಸ್ಟ್ ಅಟೆಂಡ್ ಮಾಡಿದ ಫಂಕ್ಷನ್ ಯಾವುದು? ನಮ್ಮ ಅಕ್ಕನ ಮಗಳದ ಫಂಕ್ಷನ್.
ಅಕ್ಕನ ಮಗಳ ಫಂಕ್ಷನ್, ಹೌದು. ಏನ್ ಫಂಕ್ಷನ್? ಸೀಮಂತ ಕಾರ್ಯಕ್ರಮ. ಸೀಮಂತ ಕಾರ್ಯಕ್ರಮ. ಸೀಮಂತ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ದು, ಲಾಸ್ಟ್ ನೀವು ಬಲವಂತ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿದ್ದು. ಓಕೆ, ಲಾಕ್ ಮಾಡೋಣ. ಹಾ. ಎರಡನೇ ಕ್ವಶನ್, ನಿಮ್ ಯಜಮಾನ್ರು ನಿಮ್ಮ ಹತ್ರ ಚಾಟಿಂಗ್ ಮಾಡ್ಬೇಕಾರೆ ಬಳಸುವಂತ ಕಾಮನ್ ವರ್ಡ್ ಯಾವುದು? ಈಗ ಓಕೆ ಅಂತೀವಿ ನಾವು, ಅಂತ ಕಳಿಸ್ತಾರೆ ಕೆಲವರು. ಯಾರು Okay, ಆಯ್ತು ಕಂದ, okay. ಓಕೆ. ಅಲ್ಲ ಓಕೆ ಯಾವ್ದು ಅಂತ ಹೇಳಿ. ಓಕೆ ಅಂತಾನೆ ಜಾಸ್ತಿ ಹೇಳೋದು. ಓಕೆ ಹಾ. ಅದೇ ಜಾಸ್ತಿ ಬಳಸೋದು. ಹಾ. ಪ್ರೀತಿಯಿಂದ ಯಜಮಾನ್ರನ್ನ ಏನಂತ ಕರಿತೀರಾ? ರೀ ಅಂತ. ಕರೀರಿ. ರೀ. ನಿಮ್ಮ ಮೊದಲನೇ ಪ್ರಶ್ನೆ, ಲಾಸ್ಟ್ ಅವರ ಫೋರ್ಸಿಗೆ, ಅವ್ರ ಒತ್ತಾಯಕ್ಕೆ ನೀವು ಹೋದಂತ ಒಂದು ಕಾರ್ಯಕ್ರಮ, ಫಂಕ್ಷನ್ ಯಾವ್ದು? ಎಲ್ಲದಕ್ಕೂ ಹೋಗಿದ್ದೀವಿ ಸರ್. ಹಿಂಸೆ ನಂಗೇನು ಮಾಡಿಲ್ಲ. ಮಾಡಿಲ್ಲ. ಫಿಕ್ಸಾ? ಹಾಂ. ಓಕೆ, ನಿಮ್ಮ ಎರಡನೇ ಪ್ರಶ್ನೆ, ನಿಮ್ಮಿಬ್ರು ಚಾಟಿಂಗ್ ಅಲ್ಲಿ ನೀವು ಜಾಸ್ತಿ ಬಳಸುವಂತ ಪದ, ವಿಷಯ ಅಲ್ಲ, ಸೆಂಟೆನ್ಸ್ ಅಲ್ಲ, ವಿಷಯ ಅಲ್ಲ, ಒಂದ್ ಪದ. ಎಲ್ಲ ದಂಪತಿನೂ ಏನೋ ಒಂದ್ ಪದ. ಬೇರೆ ಟೈಮಲ್ಲಿ ಆದ್ರೆ ಲವ್ ಯು ಅಂತ ಹೇಳ್ತಾ ಇರ್ತೀವಿ. ಲವ್ ಯು, ವೆರಿ ಸ್ವೀಟ್ ಸರ್. ನೀವು ಅವ್ರು ಹೇಳಿದ್ದು ಲಾಸ್ಟ್ ಅವ್ರ ಜೊತೆ ನೀವು ಅವ್ರು ಫೋರ್ಸ್ ಮಾಡಿದಕ್ಕೆ ಹೋಗಿದ್ ಪ್ರೋಗ್ರಾಮು ಅವ್ರ ಅಕ್ಕನ ಮಗಳ ಸೀಮಂತ, ನೀವು ರೆಗ್ಯುಲರ್ ಬಳಸೋದು ಓಕೆ ಅಂತ. ಸೊ ಎರಡೂ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದೀರಾ ಸರ್. ಅಂದ್ರೆ ನೋಡಿ, ಎಲ್ಲರೂ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಇವ್ರು ಎಷ್ಟು ಖುಷಿಯಾಗಿ ನಗ್ತಿದ್ದಾರೆ ಅದನ್ನ. ಹೌದು, ಥ್ಯಾಂಕ್ ಯು. ರಶ್ಮಿ ಹಾಗೂ ವಿಲಾಸ್ ದಂಪತಿ ದಯವಿಟ್ಟು ಬನ್ನಿ. ಈಗ ಯಾರು ಹೋಗ್ತೀರಾ? ಬನ್ನಿ ಹೋಗಿ ಮೇಡಮ್. ನಮ್ದು ಯಾವತ್ತೂ ಟ್ವಿಸ್ಟೇ ಇರುತ್ತೆ. ಓಕೆ ಸರ್, ನಿಮಗೆ ಫಸ್ಟ್ ಪ್ರಶ್ನೆ ನೇರವಾಗಿ ಕೇಳ್ಬಿಡ್ತೀನಿ. ನಿಮ್ಮ ಹೆಂಡತಿ ತವ್ರ ಮನೆಗೆ ಹೋದಾಗ ಅಲ್ಲೇ ಉಳ್ಕೊಳ್ಳೋದಕ್ಕೆ, ಒಂದ್ ಸ್ವಲ್ಪ ಎಕ್ಸ್ಟ್ರಾ ದಿನಗಳು ಇರೋದಕ್ಕೆ ನಿಮಗೆ ಕಾಮನ್ ಆಗಿ ಕೊಡುವಂತ ಕಾರಣ ಏನು? ಕಾರಣ ಏನೂ ಇಲ್ಲ. ಕಾರಣನೇ ಕೊಡಲ್ಲ, ಅದನ್ನೇ ಲಾಕ್ ಮಾಡ್ತಾ ಇದೀನಿ ನಾನು. ಓಕೆ, ನಿಮ್ಮ ಎರಡನೇ ಪ್ರಶ್ನೆ, ಮದುವೆಗೆ ಮುಂಚೆ ನಿಮ್ ಹೆಂಡತಿಗೆ ಮುತ್ತು ಕೊಟ್ಟಿದ್ರ ಸರ್? ಹೌದು ಅಥವಾ ಇಲ್ಲ? ಹೌದು. ಹೌದು. ನಿಮ್ ಹೆಂಡತಿನ ಬಹಳ ಪ್ರೀತಿಯಿಂದ, ಮುದ್ದಿಂದ ಏನಂತ ಕರಿತೀರ? ರಶ್ಮಿ ಬಾ ಲಗು. ಡೈರೆಕ್ಟ್ ಆ ಪ್ರಶ್ನೆಗೆ ಬಂದ್ಬಿಡ್ತೀನಿ. ನೀವು ನಿಮ್ಮ ತವ್ರ ಮನೆಗೆ ಹೋದಾಗ ವಾಪಸ್ ಬರಕ್ಕೆ ಒಂದ್ 2 ದಿನ ಎಕ್ಸ್ಟ್ರಾ ಟೈಮ್ ತಗೋತೀರಾ ಅಂತಂದ್ರೆ ಏನ್ ಸಬೂಬ್ ಹೇಳ್ತೀರಾ ಅವ್ರಿಗೆ? ಹೋಗೋದೇ ವರ್ಷಕ್ಕೆ ಒಂದ್ಸಲ, ಅದಕ್ಕೆ 1-2 ದಿವಸ ಇದ್ ಬರ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಹೋಗೋದೇ ವರ್ಷಕ್ಕೊಂದ್ಸಲ, 1-2 ದಿನ ಇದು ಬರ್ತೀನಿ ಅಂತ ಹೇಳ್ತೀರಾ. ಇದನ್ನ ಲಾಕ್ ಮಾಡೋಣ. ಓಕೆ, ಲಾಕ್. ಎರಡನೇ ಪ್ರಶ್ನೆ, ಮದುವೆಗೆ ಮುಂಚೆ ನಿಮ್ ಹುಡುಗ ನಿಮಗೆ ಮುತ್ತು ಕೊಟ್ಟಿದ್ರಾ? ಇಲ್ಲ. ಇಲ್ಲ, ಕೇಸ್ ಖತಮ್. ಹೇಳ್ಬಾರ್ದು. ಇಲ್ಲ. ಎರಡು ಉತ್ತರಗಳು ಲಾಕ್ ಆಗಿದೆ. ಯಾಕೆ ಸರ್ ಅವ್ರ ಪರ್ಮಿಷನ್ ಇಲ್ಲ ಅಂತ ಹೇಳ್ತವ್ರೆ, ನೀವ್ ಹೆಂಗ್ ಸರ್ ಕೊಟ್ರಿ? ಉತ್ತರ ಲಾಕ್ ಆಗಿದೆ ಇಲ್ಲ ಅಂತ. ಈಗ ಹೇಳಿ, ಕೊಟ್ರ ಇಲ್ವಾ? ಮದ್ವೆಗೆ ಮುಂಚೆ ಮೇಡಮ್ ನೆನ್ಪಿರುತ್ತೆ. ನೆನಪ್ಸಕ್ಕೆ ನಾವ್ ಸ್ಟೇಜ್ ಮೇಲೆ ಮತ್ತೆ ಕೊಡ್ಸಕ್ಕಾಗಲ್ಲ. ಕೊಟ್ಟಿದ್ರಾ ಇಲ್ವಾ? ಆಫ್ಟರ್ ಎಂಗೇಜ್ಮೆಂಟ್. ಮದುವೆಗೆ ಮುಂಚೆ ಅಂತ ಅದನ್ನೇ ಕೇಳಿದ್ ನಾವು ಮೇಡಮ್. ಇದು ಒಂದು ಮುತ್ತಿನ ಕತೆ ಇರ್ಲಿ, ಮನೆಗೆ ಹೋದ್ಮೇಲೆ ಅವ್ರು ಇತ್ಯರ್ಥ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು, ಚೆನ್ನಾಗಿ ಆಟ ಆಡಿದ್ರಿ. ಓಕೆ, ನಮ್ಮ ಮುಂದಿನ ಜೋಡಿಯನ್ನ ಕರೆಯುವಂತ ಸಮಯ. ಡಾಕ್ಟರ್ ಜೋಡಿ, ಬನ್ನಿ ಸರ್. ಸರ್, ಈಗ ಇಲ್ಲಿ ಯಾರು ಇರ್ತೀರಾ? ಆಪರೇಷನ್ ಥಿಯೇಟರ್ಗೆ ಯಾರು ಹೋಗ್ತೀರಾ? ಆಪರೇಷನ್ ಥಿಯೇಟರ್ಗೆ ನಾನೇ ಹೋಗ್ತೇನೆ. ಆಪರೇಷನ್ ಥಿಯೇಟರ್ ನೀವೇ ಹೋಗ್ತೀರಾ? ಬನ್ನಿ. ಓಕೆ ಮೇಡಮ್, ಡೈರೆಕ್ಟ್ ಆಗಿ ಪ್ರಶ್ನೆ ಬಂದ್ಬಿಡ್ತೀನಿ. ನಿಮ್ಮ ಯಜಮಾನ್ರು ಯಾರು ಹೇಳಿದ್ರೆ ಬೇಗ ಎಲ್ಲಾ ವಿಷಯನೂ ನಂಬಿಡ್ತಾರೆ? ಅವ್ರ ತಂಗಿ ಹೇಳಿದ್ರೆ ಮೇ ಬಿ ಬೇಗ ನಂಬೋದು. ಅವ್ರ ತಂಗಿ ಹೆಸರು ವಿದ್ಯಾ ಅಂತ. ಓಕೆ, ವಿದ್ಯಾ ಅವ್ರು ಹೇಳಿದ್ರೆ ಬೇಗ ನಂಬ್ತಾರೆ ಅಂತ ಹೇಳ್ತಿದ್ರೆ. ಓಕೆ, ಲಾಕ್ ಮಾಡೋಣ. ಮದುವೆ ಆಗಿ ಎಷ್ಟು ವರ್ಷಕ್ಕೆ ಮೊದಲನೇ ಮಗು ಆಯ್ತು? 1.5 ವರ್ಷಕ್ಕೆ ಒಂದ್ ಮಗು ಆಗಿರೋದು. ಓಕೆ, ಆ ಮಗುನ ತೊಟ್ಲಿಗೆ ಹಾಕಿದ್ರಲ್ಲ, ಆ ದಿನ ಯಾವುದು? 12/9/2014. ಓಕೆನಾ, ಲಾಕ್ ಮಾಡೋಣ. ಯಜಮಾನ್ರ ಏನಂತ ಕರಿತೀರಾ? ಡಾಕ್ಟ್ರೇ? ಇಲ್ಲ, ರಾಘುಜಿ ಅಂತ ಕರಿತೀವಿ. ರಾಘುಜಿ ಕರೀರಿ. ರಾಘುಜಿನ. ರಾಘುಜಿ. ನಿಮ್ಮ ಮೊದಲನೇ ಪ್ರಶ್ನೆ, ನೀವು ನಿಮ್ಮ ಜೀವನದಲ್ಲಿ ಯಾವ ಒಬ್ಬ ವ್ಯಕ್ತಿ ಹೇಳಿದ್ರೆ ಅವ್ರ ಮಾತನ್ನ ಬಹಳ ಬೇಗ ಕೇಳ್ತೀರಾ, ನಂಬ್ತೀರಾ? ನಮ್ಮ ಫಾದರ್ ಹೇಳಿದ್ರೆ ನಾನು ಜಾಸ್ತಿ ಕೇಳ. ನಿಮ್ ತಂದೆ ಅವ್ರ ಮಾತನ್ನ ನೀವು ಬೇಗ ಕೇಳ್ತೀರಾ. ಓಕೆ, ಲಾಕ್ ಮಾಡ್ಬೋದಾ? ಎರಡನೇ ಪ್ರಶ್ನೆ, ನಿಮ್ಮ ಮಗುವನ್ನ ತೊಟ್ಲಿಗೆ ಹಾಕಿದ ದಿನ ಯಾವುದು?
11ನೇ ತಾರೀಕು ಸೆಪ್ಟೆಂಬರ್ 2013. 11 ಸೆಪ್ಟೆಂಬರ್ 2013 ಎರಡನ್ನು ಲಾಕ್ ಮಾಡಾಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸರ್. ಈ ಸುತ್ತಿನ ವಿನ್ನರ್ ಯಾರು, ಹಾಗೆ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮತಿರೋದು ಯಾರು, ಆ ಬಂಪರ್ ಬಹುಮಾನವನ್ನ ಗೆದ್ದಿರೋದು ಯಾರು ಅಂತ ಹೇಳುವಂತ ಸಮಯ. ಶಿಲ್ಪಾ ಹಾಗೂ ಮಲ್ಲಿಕಾರ್ಜುನ್. ಇಡೀ ಕರ್ನಾಟಕ ಕೇಳುತ್ತಿದೆ ತುಂಟಕ, ಮದುವೆಯಾದವರಿಗೆ ಉದಯೋನ್ಮುಖ ಶೋ ಬರುತ್ತಿದೆ ತಕ್ಕ. ಓಕೆ, ಈಗ ಈ ಕ್ಷಣವನ್ನ ಮತ್ತಷ್ಟು ಸುಂದರಗೊಳಿಸೋಣ. ನೀನು ಗಂಟಿ ನಾನೊಂಟು, ನನಗೆ ನೀ ಪರ್ಮನೆಂಟು ಎನ್ನುವ ಜೋಡಿಗಳಿಗೆ ಪರ್ಫೆಕ್ಟ್ ವೇದಿಕೆ ಎಲ್ಲುಂಟು. ಸಪ್ತಪದಿ ಕುಳಿತ ಮೇಲೆ ಬದುಕಿನ್ನು ಹಾಲು ಜೇನು. ಈ ಸಂಚಿಕೆಯ ಆದರ್ಶ ದಂಪತಿಗಳಿಗೆ ಸಿಗ್ತಾ ಇದೆ 32 ಇಂಚಿನ LED ಸ್ಮಾರ್ಟ್ ಟಿವಿ.